ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಇಂದಿನ ಒಂದು ಪ್ರಚಲಿತ ಘಟನೆಗಳ ಡೇ 2 ಟಾಪಿಕನ್ನು ನಾವು ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೆನ್ನೆ ನಾವು ಆಲ್ರೆಡಿ ಡೇ 1 ಟಾಪಿಕಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಹುಮುಖ್ಯ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡಿದ್ವಿ ಅವುಗಳನ್ನು ಮತ್ತೊಮ್ಮೆ ಕ್ವಿಕ್ ರಿವಿಷನ್ ಥರ. ಓಕೆ, ಪ್ರತಿದಿನ ಈ ಥರ ನಾನು ನಿಮಗೆ ಇಂಟ್ ಕೊಡ್ತಾ ಬರ್ತೀನಿ, ನೀವು ಅದನ್ನು ನೆನೆಸ್ಕೊಳ್ತಾ ಬರಬೇಕು. ಓಕೆ, ಪ್ರತಿದಿನ ಈ ರೀತಿ ನೆನ್ನೆ ಏನು ಓದಿದ್ದೀರಾ ಅನ್ನೋ ಟಾಪಿಕ್ ಮೇಲೆ ಜಸ್ಟ್ ಒಂದು ಲೈನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ನೆನ್ನೆ ನೀವು ಆಲ್ರೆಡಿ ಮೊದಲೇ ಪ್ರಶ್ನೆ ನೋಡಿದಿರಿ, ಸಂತ ಆನ್ ಅನ್ನೋದು ಏನು ಅಂತ ನಿಮಗೆ ಪ್ರಶ್ನೆ ಕೇಳಿದೆ. ಇದೊಂದು ಸ್ಥಳೀಯ ಮಾರುತಕ್ಕೆ ಉದಾಹರಣೆಯಾಗಿದೆ. ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಂತೂ ಸಹ ನಿಮಗೆ ತಿಳಿಸ್ಕೊಟ್ಟಿದೆ. ಓಕೆ, ಕ್ಯಾಲಿಫೋರ್ನಿಯಾದಲ್ಲಿ ಇದು ಸಂಬಂಧಪಟ್ಟಂತಹ ಒಂದು ಸ್ಥಳೀಯ ಮಾರುತ ಆಗಿರುತ್ತೆ, ನೆನಪಲ್ಲಿ ಬರಬೇಕು. ಮತ್ತು ಕ್ಯಾಲಿಫೋರ್ನಿಯಾ ಅಂತ ಬಂದಾಗ ಉತ್ತರ ಪೆಸಿಫಿಕ್ ಸಾಗರ ಅಂತ ಹೇಳಿದ್ದೆ, ಅದನ್ನು ಸಹ ನೆನಪು ಮಾಡ್ಕೋಬೇಕು. ಅದಕ್ಕೆ ತಕ್ಕಂತೆ ಬೇರೆ ಏನೆಲ್ಲ ಸ್ಟ್ಯಾಟಿಕ್ ಜಿ ಕೆ ಓದಬೇಕಂತ ನಿಮಗೆ ಹೇಳಿದ್ದೆ ಅದನ್ನು ಸಹ ನೀವು ಅಪ್ಡೇಟ್ ಮಾಡ್ಕೋಬೇಕು. ನೆನ್ನೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ನೀವೇ ಖುದ್ದಾಗಿ ಕೂತ್ಕೊಂಡು ಒಂದಿನ ವರ್ಕ್ ಮಾಡಲಿ ಅಂತ ನಾನು ಸುಮ್ಮನೆ ಇದ್ದೆ. ಸೊ ಇವತ್ತು ನೈಟು ಅದನ್ನು ಅಪ್ಲೋಡ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನಂತರ ಬ್ರಹ್ಮಪುತ್ರ ಅಣೆಕಟ್ಟು ಬಗ್ಗೆ ನಾನು ನಿಮಗೆ ಇಶ್ಯೂ ಹೇಳಿದ್ದೆ. ಏನು ಬ್ರಹ್ಮಪುತ್ರ ಅಣೆಕಟ್ಟು ಅಂತ ಬಂದಾಗ ನಮಗೆ ಒಂದು ಚೀನಾ ದೇಶ ಅತಿ ದೊಡ್ಡ ಅಣೆಕಟ್ಟನ್ನು ಅದು ನಿರ್ಮಾಣ ಮಾಡ್ತಿದೆ. ಯಾವ ನದಿಗೆ? ಬ್ರಹ್ಮಪುತ್ರ ನದಿಗೆ. ಸೊ ಬ್ರಹ್ಮಪುತ್ರ ನದಿ ನಮಗೆ ಮಾನಸ ಸರೋವರ ಎಂಬಲ್ಲಿ ಟಿಬೆಟ್ನಲ್ಲಿ ಉಗಮ ಆಗುತ್ತಂತಲೂ ಸಹ ತಿಳಿಸ್ಕೊಟ್ಟಿದ್ದೀನಿ. ತದನಂತರ ಬ್ರಹ್ಮಪುತ್ರ ನದಿಯು ನಮಗೆ ಟಿಬೆಟ್ನಿಂದ ಭಾರತಕ್ಕೆ ಬಂದಾಗ ಬ್ರಹ್ಮಪುತ್ರ ಆಗುತ್ತೆ, ಬಟ್ ಟಿಬೆಟ್ನಲ್ಲಿ ಅದನ್ನು ಎರ್ಲ್ಯಾಂಗ್ ಜಾಂಗ್ಬೋ ಅಂತ ಕರೀತಂತಲೂ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನಂತರ ನಮಗೆ ಅದು ಭಾರತಕ್ಕೆ ಬಂದಾಗ ಬ್ರಹ್ಮಪುತ್ರ ಆಗುತ್ತೆ. ದಿಬಾಂಗ್ ಮತ್ತು ದಿಹಾಂಗ್ ಎಂಬ ಉಪನದಿಗಳಾಗ್ತಾವೆ ಅಂತ ಹೇಳಿದೆ. ನಂತರ ಅದು ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿ ಜಮುನಾ ಅಂತ ಕರೀತಾರೆ. ಓಕೆ, ಬ್ರಹ್ಮಪುತ್ರಕ್ಕೆ ಜಮುನಾ ಅಂತ ಕರೀತಾರೆ ಅಂತಲೂ ಸಹ ತಿಳಿಸ್ಕೊಟ್ಟಿದೆ ಸ್ನೇಹಿತರೆ. ಅದನ್ನು ಸಹ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕು. ಇಲ್ಲ ಜಸ್ಟ್ ಹೆಡ್ಲೈನ್ ನೋಡಿದಾಗಲೇ ನಿಮಗೆ ನೆನಪು ಬಂದುಬಿಡಬೇಕು. ನೆನ್ನೆ ಏನು ಹೇಳಿದ್ವಿ ಕ್ಲಾಸು, ನೀವು ಯಾವ ರೀತಿ ಓದ್ಕೊಂಡಿದ್ದೀರಾ ಅಂತ ನೆನಪು ಬಂದಲ್ಲಿ ಎಕ್ಸಾಮಲ್ಲಿ ಖಂಡಿತ ಹಾಗೆ ನಿಮಗೆ ನೆನಪು ಬರುತ್ತೆ ಸ್ನೇಹಿತರು. ಓಕೆ, ನಂತರ ಪನಾಮ ಕಾಲುವೆ ಅಂತ ಬಂದಾಗ ಎರಡು ಇವುಗಳನ್ನು ಅದು ಸಂಪರ್ಕ ಕಲ್ಪಿಸುತ್ತೆ ಅಂತ ಹೇಳಿದೆ. ಅದಕ್ಕೆ ನಿಮಗೊಂದು ಕೋಡ್ ಹೇಳಿದೆ, ಚಿಕ್ಕ ಆಗಬಾರ್ದು, ಪೇ ಬರೀಬೇಕು. ಓಕೆ, ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರವನ್ನು ಕನೆಕ್ಟ್ ಮಾಡುತ್ತೆ ಅಂತ ಹೇಳಿದ್ವಿ. ಪನಾಮ ಕಾಲುವೆ ಇತ್ತೀಚೆಗೆ ಸುದ್ದಿಯಲ್ಲಿದೆ, ಹಾಗಾಗಿ ಅದು ಇಂಪಾರ್ಟೆಂಟ್, ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅದ್ರ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ನಂತರ ಕೆರ್ಚ್ ಜಲಸಂಧಿ, ಇದೂ ಅಷ್ಟೇ ಎರಡು ಒಂದು ಸಮುದ್ರಗಳನ್ನು ಅಥವಾ ಬೇರ್ಪಡಿಸುತ್ತದೆ ಅಥವಾ ಸಂಪರ್ಕಿಸುತ್ತದೆ ಅಂತ ಹೇಳ್ಬೋದು. ಕಪ್ಪು ಸಮುದ್ರ ಮತ್ತು ಇನ್ನೊಂದು ಯಾವುದು, ಅಜಾವ್. ಓಕೆ, ಅಜಾವ್ ಅಂತ ಓದಿದ್ದೀರಾ. ಓಕೆ, ಕಪ್ಪು ಸಮುದ್ರ ಮತ್ತು ಅಜಾವನ್ನು ಇದು ಮಾಡುತ್ತದೆ. ಯಾವ ದೇಶದಲ್ಲಿ ತೈಲ ಸೋರಿಕೆ ಆಗಿರೋದ್ರಿಂದ ಈ ಒಂದು ಜಲಸಂಧಿ ಸುದ್ದಿಯಲ್ಲಿದೆ ಅಂತಲೂ ಸಹ ನಿಮಗೆ ತಿಳಿಸ್ಕೊಟ್ಟಿದೆ, ರಷ್ಯಾ ದೇಶ ಅನ್ನೋದನ್ನ ನೆನಪು ಮಾಡ್ಕೋಬೇಕಾಗುತ್ತೆ. ನಂತರ ನಮ್ಮ ದೇಶ ದ್ವೀಪಗಳು ಎಂಬ ಅಭಿಯಾನವನ್ನು ಪ್ರಾರಂಭಿಸಿದಂತಹ ದೇಶ ಯಾವುದು ಅಂತಲೂ ಸಹ ನಿಮಗೆ ಹೇಳಿದ್ದೆ, ಐರ್ಲ್ಯಾಂಡ್ ದೇಶ ಇದನ್ನು ಮಾಡಿದೆ. ಅಂದರೆ ಈ ಒಂದು ಅಭಿಯಾನ ಶುರು ಮಾಡಿದೆ. ಅದಕ್ಕೋಸ್ಕರ ಏನಂದರೆ ಆ ದ್ವೀಪಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕುರಿತು ಚರ್ಚೆ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಇತರ ರೀತಿಗೆ ಸಂಬಂಧಪಟ್ಟಂತೆ ಅದು ಶುರು ಮಾಡಿತು ಅಭಿಯಾನವನ್ನು. ಈ ಐರ್ಲ್ಯಾಂಡ್ ದೇಶ ಯಾವ ಸಾಗರದಲ್ಲಿದೆ ಅಂತಲೂ ಸಹ ನಿಮಗೆ ತಿಳಿಸ್ಕೊಟ್ಟಿದೆ, ಅಟ್ಲಾಂಟಿಕ್. ಓಕೆ, ಅಟ್ಲಾಂಟಿಕ್ ಸಾಗರದಲ್ಲಿ ಈ ಒಂದು ಐರ್ಲ್ಯಾಂಡ್ ದೇಶ ಬರುತ್ತೆ ಅಂತಲೂ ಸಹ ತಿಳಿಸ್ಕೊಟ್ಟಿದೆ. ಇನ್ನು ಸಾಗರಗಳು ಅಂತ ಬಂದಾಗ ಅಟ್ಲಾಂಟಿಕ್ ಸಾಗರದ ಅತಿ ದೊಡ್ಡ ದ್ವೀಪ ಯಾವುದು, ಅಟ್ಲಾಂಟಿಕ್ ಸಾಗರದ ಓಕೆ ಮತ್ತು ಪೆಸಿಫಿಕ್ ಸಾಗರದ ಅತಿ ದೊಡ್ಡ ದ್ವೀಪ ಯಾವುದಾಗಿರ್ಬೋದು, ಮತ್ತು ಹಿಂದೂ ಮಹಾಸಾಗರದ ಅತಿ ದೊಡ್ಡ ದ್ವೀಪಗಳು ಎಲ್ಲನೂ ಸಹ ನಿಮಗೆ ನೆನ್ನೆ ತಿಳಿಸ್ಕೊಟ್ಟಿದೆ. ಈ ಸಂದರ್ಭದಲ್ಲಿ ಅಷ್ಟೂ ಸಹ ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ತಾ ಬರ್ಬೋದು. ಓಕೆ, ಇನ್ನು ಡೇ 2 ಅಂತ ಬಂದಾಗ ಇವತ್ತಿನ ಒಂದು ಕರೆಂಟ್ ಅಫೇರ್ಸನ್ನು ನೋಡ್ತಾ ಬರೋಣ. ಓಕೆ, ಇಂದಿನ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಓಕೆ, ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶಗಳನ್ನು ಯುರೋಪಿಯನ್ ಒಕ್ಕೂಟವು ಓಕೆ ಶಾಂಜೈನ್ ವಲಯಕ್ಕೆ ಸೇರಲು ಅನುಮೋದನೆ ನೀಡಿದೆ. ಓಕೆ, ಶಾಂಜೈನ್ ವಲಯ ನೋಡಿ, ನಮಗೆ ಶಾಂಜೈನ್ ವಲಯ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಸಹ ಪ್ರಶ್ನೆಗಳನ್ನು ಒನ್ವರ್ಡಲ್ಲಿ ಕೇಳಲಾಗ್ತದೆ. ಯುರೋಪಿಯನ್ ಯೂನಿಯನ್ ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ. ಏನಿದು ಶಾಂಜೈನ್ ಪ್ರದೇಶ ಅಂದರೆ, ಮೊದಲು ಶಾಂಜೈನ್ ಪ್ರದೇಶ ಅಂದರೆ ಏನು ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ಏನಂದರೆ ನಾಗರಿಕರು, ಅಂದರೆ ಯುರೋಪಿಯನ್ ಒಕ್ಕೂಟದಲ್ಲಿರುವಂತಹ ಕಂಟ್ರಿಗಳು ಯಾರಾದರೂ ಒಂದು ಆ ಯುರೋಪಿಯನ್ ದೇಶಕ್ಕೆ ಹೋಗ್ಬೇಕಂದ್ರೆ ಆ ನಾಗರಿಕಗಳಲ್ಲಿ ಗಡಿ ತಪಾಸಣೆ ಮಾಡಬೇಕಾಗುತ್ತೆ. ಗಡಿ ತಪಾಸಣೆ ಮಾಡಿನೇ ಒಳಗಡೆ ಹೋಗಬೇಕಾಗುತ್ತೆ. ಈಗ ನಮ್ಮ ಭಾರತಕ್ಕೆ ಯಾರಾದರೂ ಗಡಿಯಲ್ಲಿ ಯಾರಾದರೂ ಪಾಕಿಸ್ತಾನದಿಂದ ಬರಬೇಕಂದ್ರೆ ಅಲ್ಲಿ ಗಡಿಯಲ್ಲಿ ಎಲ್ಲ ಥರ ಎನ್ಕ್ವೈರಿ ಮಾಡಿ ಚೆಕ್ ಮಾಡಿ ಒಳಗಡೆ ಬಿಡ್ತಾರಲ್ವ, ಆ ರೀತಿ ಗಡಿ ತಪಾಸಣೆ ಮಾಡಬೇಕಾಗ್ತಿತ್ತು. ಬಟ್ ಶಾಂಜೈನ್ ಪ್ರದೇಶ ವಲಯಕ್ಕೆ ಸೇರಿರುವಂತಹ ನಾಗರಿಕರಿಗೆ ಯಾರಾದರೂ ಇದ್ದರೆ ಅಂಥವರಿಗೆ ಮುಕ್ತವಾಗಿ ಯಾವುದೇ ಥರ ತಪಾಸಣೆ ಮಾಡದಿಲ್ದಂಗೆ ಒಳಗೆ ಅವಕಾಶ ನೀಡಲಾಗ್ತದೆ. ಅದನ್ನು ಶಾಂಜೈನ್ ವಲಯ ಅಂತ ಕರೀತಾರೆ. ಈ ಶಾಂಜೈನ್ ವಲಯ ಮಾಡ್ಕೊಂಡಿರೋದು ಯುರೋಪಿಯನ್ ಒಕ್ಕೂಟ ಆಗಿರ್ತದೆ ಸ್ನೇಹಿತರೆ. ಇದೊಂದು ಕೆಲವೊಂದು ಸಲ 1985 ಮತ್ತು 1990 ಈ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಅದೇನು ನಮಗೆ ಇಂಪಾರ್ಟೆಂಟ್ ಆಗಲ್ಲ. ಜಸ್ಟ್ ಶಾಂಜೈನ್ ವಲಯಕ್ಕೆ ಯಾವೆಲ್ಲ ಯುರೋಪಿಯನ್ ಕಂಟ್ರೀಸ್ಗಳು ಇದಾವೆ ಅನ್ನೋದನ್ನ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ತುಂಬ ಕಂಟ್ರೀಸ್ ಇದೆ ನಮಗೆ ಪ್ರೆಸೆಂಟ್. ನಮಗೆ ಯುರೋಪಿಯನ್ ಯೂನಿಯನ್ ಅಂತ ಬಂದಾಗ ಯಾವ ಒಪ್ಪಂದದ ಮೂಲಕ ಇದು ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ ನೋಡಿ. 1993 ನವೆಂಬರ್ 1
1 ಕನ್ನಡ ರಾಜ್ಯೋತ್ಸವ ಅಂತ ನೆನ್ಪಿಟ್ಕೋಬೇಕು. 1993 ನವೆಂಬರ್ 1ರಂದು ಯುರೋಪಿಯನ್ ಯೂನಿಯನ್ ಒಕ್ಕೂಟ ಸ್ಥಾಪನೆ ಆಗ್ತಾ ಬರುತ್ತೆ. ಇದು ಒಂದು ಒಪ್ಪಂದದ ಮೂಲಕ ಸ್ಥಾಪನೆ ಆಗುತ್ತೆ. ಆ ಒಪ್ಪಂದದ ಹೆಸರೇ ಮ್ಯಾಸ್ಟ್ರಿಕ್ಟ್. ಓಕೆ, ಮ್ಯಾಸ್ಟ್ರಿಕ್ಟ್. ಓಕೆ, ನೆನಪಲ್ಲಿರಬೇಕು. ಇದನ್ನು ಕೇಳ್ತಾನೆ ಎಕ್ಸಾಮಲ್ಲಿ ಪ್ರಶ್ನೆ. ಮ್ಯಾಸ್ಟ್ರಿಕ್ಟ್ ಒಪ್ಪಂದದ ಮೂಲಕ ಸ್ಥಾಪನೆಯಾದ ಸಂಸ್ಥೆ ಯಾವುದು ಅಂತ ಯುರೋಪಿಯನ್ ಯೂನಿಯನ್ ಸಂಸ್ಥೆ ಆಗಿರುತ್ತೆ ಸ್ನೇಹಿತರೆ. ಇದು ನಮಗೆ ಬರೋದು ಒಂದು ಏನು ನೆದರ್ಲ್ಯಾಂಡ್. ಓಕೆ, ನೆದರ್ಲ್ಯಾಂಡ್ ಅಂತ ಕರಿತೀವಲ್ಲ, ಅಲ್ಲಿ ಇದು ಸ್ಥಾಪನೆ ಆಯ್ತದೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇದರ ಕೇಂದ್ರ ಕಚೇರಿ ಯುರೋಪ್ ಯೂನಿಯನ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಬೆಲ್ಜಿಯಂನ ಬ್ರುಸೆಲ್ಸ್. ಓಕೆ, ಬೆಲ್ಜಿಯಂನ ಬ್ರುಸೆಲ್ಸ್ ಎಂಬಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಒಳಗೊಂಡಿರುತ್ತೆ. ಓಕೆ, ಶಾಂಜೆನ್ ವಲಯ ಅಂತ ಬಂದಾಗ ಇಷ್ಟು ಮಾಹಿತಿನ ತಿಳ್ಕೊಂಡಿರ್ಬೇಕಿದ್ದು ಗಡಿ ತಪಾಸಣೆಗೆ ಸಂಬಂಧಪಟ್ಟಂತಹ ಒಂದು ವಲಯ ಆಗಿರ್ತದೆ. ಅದರಲ್ಲಿ ಇತ್ತೀಚೆಗೆ ಯಾವ ದೇಶಗಳಿಗೆ ಅಂದರೆ ಗಡಿ ತಪಾಸಣೆ ಮಾಡ್ದಿಲ್ಲಂಗೆ ಮುಕ್ತವಾಗಿ ಸಂಚಾರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅನುಮೋದನೆ ನೀಡಿದೆ ಅಂತ ನಮಗೆ ಸುದ್ದಿಯಲ್ಲಿದೆ. ಹಾಗಾಗಿ ಇದು ಪ್ರಶ್ನೆ ಆಗ್ತಾ ಬರುತ್ತೆ. ಯಾಕೆಂದರೆ ಎಕ್ಸಾಮ್ಗಳಲ್ಲಿ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಯಾವುದೇ ಒಂದು ಒಕ್ಕೂಟಗಳು ತುಂಬಾ ಇದ್ದಾವೆ ನಿಮಗೆ. ಓಕೆ, ಅವೆಲ್ಲ ಒಕ್ಕೂಟ ಬಿಮ್ಸ್ಟಿಕ್ ಆಗಿರ್ಬೋದು, SCO ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, ಯಾವುದೇ ಸುದ್ದಿಯಲ್ಲಿದ್ದರೂ ಅವುಗಳ ಮೇಲೆ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರು. ಓಕೆ, ನೋಡ್ತಾ ಬರೋಣ. 1 ಬಲ್ಗೇರಿಯಾ, ರೊಮೇನಿಯಾ, ಸೈಪ್ರಸ್, ಐರ್ಲ್ಯಾಂಡ್, ನಾರ್ವೆ ಅಂತಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಇರುತ್ತೆ, ನೀವೆಲ್ಲರೂ ಓದಿರ್ತೀರ. ಸೊ ಇದರಲ್ಲಿ ನಮಗೆ ಈ ಒಂದು ಪ್ರೆಸೆಂಟ್ ನಮಗೆ ಯುರೋಪ್ ಯೂನಿಯನ್ನಲ್ಲಿ 27 ಕಂಟ್ರೀಸ್ಗಳಿದೆ ಸ್ನೇಹಿತರೆ. ಅದರಲ್ಲಿ ನಮಗೆ 25 ದೇಶಗಳು ಶಾಂಜೆನ್ ಪ್ರದೇಶಕ್ಕೆ ಸೇರಿರ್ತವಾಗಿರ್ತವೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. 25 ಪ್ರದೇಶಗಳನ್ನು ನೆನಪಲ್ಲಿ ಇಡಬೇಕಂತೇನಿಲ್ಲ. ಇತ್ತೀಚೆಗೆ ಸುದ್ದಿಯಲ್ಲಿ ಯಾವುದಿದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನಮಗೆ ಇತ್ತೀಚೆಗೆ ಒಂದು ಬಲ್ಗೇರಿಯಾ, ಓಕೆ, ಬಲ್ಗೇರಿಯಾ ಅಂತ ಮತ್ತು ರೊಮೇನಿಯಾ. ಓಕೆ, ಬಲ್ಗೇರಿಯಾ ಮತ್ತು ರೊಮೇನಿಯಾ ದೇಶಗಳು ನಮಗೆ ಈ ಶಾಂಜೆನ್ ವಲಯಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇವೆರಡು ದೇಶಗಳಿಗೆ ಮಾತ್ರ ಇತ್ತೀಚೆಗೆ ನೀಡಿದ್ದಾರೆ. ಸೊ ಇಲ್ಲಿ ಸೈಪ್ರಸ್ ಮತ್ತು ಐರ್ಲ್ಯಾಂಡ್ ಅಂತ ಇದೆಯಲ್ಲ, ಈ ಸೈಪ್ರಸ್ ಮತ್ತು ಐರ್ಲ್ಯಾಂಡ್ ಆಗಿರ್ಬೋದು, ಇವೆಲ್ಲನೂ ಸಹ ನಮಗೆ ಎಕ್ಸಾಮ್ ದೃಷ್ಟಿಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ, ಈಗ ಹೇಳಿದ್ನಲ್ಲ 25 ಇದೆಯಲ್ಲ, ನಮಗೆ 27ರಲ್ಲಿ 25ಕ್ಕೆ ಮಾತ್ರ ಅನುಮತಿ ನೀಡಿದೆ. ಬಟ್ ಈ ಸೈಪ್ರಸ್ ಮತ್ತು ಐರ್ಲ್ಯಾಂಡ್ ಇವೆರಡು ದೇಶಗಳಿಗೆ ಯಾವುದೇ ಥರ ಇನ್ನೂ ಅನುಮತಿಗಳು ದೊರಕಿಲ್ಲ. ಹಾಗಾಗಿ ಆಪ್ಷನ್ಗಳನ್ನು ನಿಮಗೆ ಇದನ್ನು ಕೊಡ್ತಾ ಬರ್ತೀನಿ. ಇನ್ನು ನಾರ್ವೆ ದೇಶಕ್ಕೂ ಸಹ ಅಷ್ಟೇ. ಈ ನಾರ್ವೆ ದೇಶ ಬಂದು ಯುರೋಪಿಯನ್ ಒಕ್ಕೂಟದ ಒಂದು ಸದಸ್ಯರಲ್ಲದ ದೇಶ ಆಗಿರುತ್ತೆ. ಇದು ಸದಸ್ಯತ್ವವನ್ನು ಪಡೆದಿಲ್ಲ, ಬಟ್ ಎಲ್ಲ ಸಭೆಯಲ್ಲೂ ಇವುಗಳು ಭಾಗವಹಿಸ್ತಾ ಬರ್ತವೆ ಸ್ನೇಹಿತರೆ. ಅಂಥವು 4 ದೇಶಗಳಿದೆ ಯುರೋಪಿಯನ್ ಒಕ್ಕೂಟದಲ್ಲಿ. 4 ಯುರೋಪಿಯನ್ ಒಕ್ಕೂಟದ ಸದಸ್ಯರಲ್ಲದ ದೇಶಗಳು ಯಾವುವು ಸಹ ಶಾಂಜೆನ್ ಪ್ರದೇಶಕ್ಕೆ ಸೇರಿದೆ ಅಂತಲೂ ಸಹ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಬರ್ಬೋದು. ಬಟ್ ಅದು ತುಂಬ UPSC ಲೆವೆಲ್ಗೆ ಆಯ್ತು, ಅಷ್ಟೆಲ್ಲ ಓದೋ ಅವಶ್ಯಕತೆ ಇಲ್ಲ. ಬಟ್ ನೋಟ್ಸ್ ಮಾಡ್ಕೊಂಡ್ರು ಮಾಡ್ಕೋಬೋದು. ಓಕೆ, ಒಂದು ಐಸ್ಲ್ಯಾಂಡ್ ಆಗಿರ್ಬೋದು, ಇನ್ನೊಂದು ಲಿಚ್ಚೆಸ್ಟೈನ್ ಆಗಿರ್ಬೋದು. ಓಕೆ, ಐರ್ಲ್ಯಾಂಡ್ ಮತ್ತು ಲಿಚ್ಚೆಸ್ಟೈನ್ ಅಂತ ಬರುತ್ತೆ. ನಂತರ ನಾರ್ವೆ ಆಗಿರ್ಬೋದು, ನಂತರ ಸ್ವಿಟ್ಜರ್ಲ್ಯಾಂಡ್. ಓಕೆ, ನಂತರ ಸ್ವಿಟ್ಜರ್ಲ್ಯಾಂಡ್. ಓಕೆ, ಸ್ವಿಟ್ಜರ್ಲ್ಯಾಂಡನ್ನು ಸಹ ಇದಕ್ಕೆ ಶಾಂಜೆನ್ ಪ್ರದೇಶಕ್ಕೆ ಸೇರಿದೆ ಸ್ನೇಹಿತರೆ. ಇವೆಲ್ಲ ಯುರೋಪಿಯನ್ ಒಕ್ಕೂಟದ ಒಂದು ದೇಶಗಳಲ್ಲ, ಬಟ್ ಆದ್ರೂ ಸಹ ಶಾಂಜೆನ್ ವಲಯಕ್ಕೆ ಪ್ರವೇಶ ಪಡೆಯಲು ಇವುಗಳಿಗೆ ಅನುಮತಿಯನ್ನು ನೀಡಿದೆ. ಎಷ್ಟು ದೇಶಗಳಿಗೆ? 4 ದೇಶಗಳಿಗೆ ಅನುಮತಿಯನ್ನು ನೀಡಿದೆ. ಇತ್ತೀಚೆಗೆ ಅನುಮತಿ ನೀಡಿರೋದಂತ ಕೇಳಿದರೆ ಕೇವಲ 1 ಮತ್ತು 2 ಮಾತ್ರ ಸರಿ ಉತ್ತರ ಆಗಿರುತ್ತೆ. ಸೊ ನಿಮಗೆ ಇಷ್ಟು ಅಂಶಗಳಲ್ಲಿ ನಿಮಗೆ ಯುರೋಪಿಯನ್ ಒಕ್ಕೂಟ ಅಂತ ಬಂದಾಗ ಸುದ್ದಿಯಲ್ಲಿರುವಂಥ ಪ್ರಶ್ನೆಗಳನ್ನು ಕೇಳಿದರೆ ಇಷ್ಟರಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ತುಂಬ ಕೇರ್ಫುಲ್ಲಾಗಿ ನೀವು ಇವುಗಳನ್ನು ಓದ್ಕೊಂಡಿರಬೇಕಾಗುತ್ತೆ. ಪ್ರೆಸೆಂಟ್ ಎಷ್ಟು ಕಂಟ್ರೀಸ್ಗಳನ್ನು ಒಳಗೊಂಡಿದೆ ಅಂತ ಕೇಳ್ಬೋದು, ಅಥವಾ ಹೆಡ್ ಕ್ವಾರ್ಟರ್ಸ್ ಕೇಳ್ಬೋದು, ಅಥವಾ ನಿಮಗೆ ಯಾವ ಒಂದು ಅದು ಟ್ರಿಟಿ ಅಂದರೆ ಒಪ್ಪಂದದ ಮೂಲಕ ಯುರೋಪಿಯನ್ ಯೂನಿಯನ್ 1993ರಲ್ಲಿ ಸ್ಥಾಪಿಸಲಾಯಿತು ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅಥವಾ ಎಷ್ಟು 27 ಒಕ್ಕೂಟ ಒಳಗೊಂಡಿದೆ ಯುರೋಪ್ ಯೂನಿಯನ್, ಅದರಲ್ಲಿ ಎಷ್ಟು ಶಾಂಜೆನ್ ಪ್ರದೇಶಕ್ಕೆ ಒಳಗಾಗಿವೆ ಅಂತಲೂ ಕೇಳ್ಬೋದು. 25 ಅಂತಲೂ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಯಾವೆರಡು ದೇಶಗಳಿಲ್ಲ ಅಂದರೆ ಸೈಪ್ರಸ್ ಮತ್ತು ಐರ್ಲ್ಯಾಂಡ್ ಆಗಿರುತ್ತೆ. ಓಕೆ, ಈ ರೀತಿ ಪ್ರಶ್ನೆಗಳು ನಿಮಗೆ 100% KPSC ಗ್ರೂಪ್ ಸಿಗಳಲ್ಲಾಗಿರ್ಬೋದು, KS ಫಿಲಿಮ್ಸ್ಗಳಾಗಿರ್ಬೋದು, ಮತ್ತು ಇತ್ತೀಚಿನ ಒಂದು PSI ಟ್ರೆಂಡ್ ಬೇಸ್ಡ್ ESA ಆಗಿರ್ಬೋದು, PSI ಆಗಿರ್ಬೋದು, ಇದೇ ರೀತಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. PCಗೆ ಕೇಳಿದರೆ ಶಾಂಜೆನ್ ವಲಯ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ, ಯುರೋಪ್ ಯೂನಿಯನ್ ಒಕ್ಕೂಟ ಆಗಿರುತ್ತೆ. ಯುರೋಪ್ ಯೂನಿಯನ್ ಒಕ್ಕೂಟದಲ್ಲಿ ಎಷ್ಟು ದೇಶಗಳಿದೆ ಅಂತ ಕೇಳ್ತಾನೆ, ಎಷ್ಟು ಸ್ಥಾಪನೆ ಆಯಿತು ಅಂತ ಕೇಳ್ತಾನೆ, ಯಾವುದು ಒಪ್ಪಂದ ಅಂತ ಕೇಳ್ತಾನೆ. ನೀವು ಅಷ್ಟೇ ಒನ್ಲೈನರ್ ಓದಿರಲೇಬೇಕು. PCಲಿ ಏನು ಹೇಳಿದ್ದೀನಿ, PCಗೆ ಓದ್ತಾ ಇರೋರು ಒನ್ಲೈನರ್ ಓದಿರಲೇಬೇಕು. ಬಟ್ PSIಗೆ ಓದ್ತಾ ಇರೋರು ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. PCಗೆ ಓದೋರಿಗೆ ಜಸ್ಟ್ ಒಂದು ವರ್ಡಲ್ಲೇ ಇಷ್ಟರಲ್ಲೇ ಪ್ರಶ್ನೆಗಳನ್ನು ಕೇಳ್ತಾರೆ. ಜಸ್ಟ್ ಇವೆರಡು ದೇಶಗಳನ್ನು ಕೊಟ್ಬಿಟ್ಟು ಈ ಕೆಳಗಿನವು ಯಾವುದಾಗಿದೆ ಅಂತ ಕೇಳ್ತಾನೆ. ಆವಾಗ ಬಲ್ಗೇರಿಯಾ, ರೊಮೇನಿಯಾ ಅನ್ನೋದು ಸಹ PC ಅವ್ರಿಗೂ ನೆನಪಿರ್ಬೇಕು ಸ್ನೇಹಿತರೆ. ಇಲ್ಲಿ PC PSI ಅಂತ ಏನೂ ಡಿಫ್ರೆನ್ಸ್ ಇಲ್ಲ. ಯಾರು 2 ಹುದ್ದೆಗಳಿಗೂ ಸೀರಿಯಸ್ ಆಗಿ ಓದ್ತಿರೋ ಅವರು ಅವೆರಡೂ ಹುದ್ದೆಗಳನ್ನು ತೊಗೊಳ್ಳೋಂಥ ಕೆಪಾಸಿಟಿ ನಿಮಗೆ ಬಂದೇ ಬರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ತಾ ಬರೋಣ. ನಂತರ 2ನೇ ಪ್ರಶ್ನೆ ನೋಡ್ತಾ ಬರೋಣ. ಪೂರ್ವ ಸಾಗರ ಕಾರಿಡಾರ್ ಅಂತ ಇದೆ. ಓಕೆ,
ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಓಕೆ, ಪೂರ್ವ ಕಾರಿಡಾರ್ ಅನ್ನೋದ್ರ ಬಗ್ಗೆ ನೀವು ಓದ್ಕೊಂಡಿರ್ಬೇಕು. ಇತ್ತೀಚೆಗೆ ಇಂಥ ಪ್ರಶ್ನೆಗಳು ಜಾಸ್ತಿ ಕೇಳ್ತಾ ಬರ್ತಾರೆ ಸ್ನೇಹಿತರೆ, ಯಾಕಂದರೆ ಇವು ಸುದ್ದಿಯಲ್ಲಿರ್ತವೆ, ಹಾಗಾಗಿ ಇವುಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾರೆ. ನೋಡ್ತಾ ಬರೋಣ. ಪೂರ್ವ ಸಾಗರ ಕಾರಿಡಾರ್ ಅಂತ ಬಂದಾಗ ಇದನ್ನು ಚೆನ್ನೈ ಮತ್ತು ವ್ಲಾಡಿವಾಸ್ಟಿಕ್ ನಡುವೆ ಇತ್ತೀಚೆಗೆ ಪ್ರಾರಂಭಿಸಲಾಯಿತು ಅಂತ ಬಂದಿದೆ. ಈ ಕಾರಿಡಾರ್ ಭಾರತ ಮತ್ತು ಜಪಾನ್ ದೇಶಗಳ ಮಧ್ಯೆ ವ್ಯಾಪಾರವನ್ನು ಹೆಚ್ಚಿಸಲಿದೆ ಅಂತ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇತ್ತೀಚೆಗೆ ನಮಗೆ ಈ ಒಂದು ಪೂರ್ವ ಸಾಗರ ಕಾರಿಡಾರ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದಲ್ಲಿ ಇಂಥ ಪ್ರಶ್ನೆಗಳಿಗೆ ಈಸಿಯಾಗಿ ಉತ್ತರಿಸ್ತಾ ಬರ್ತೀರಿ. ಏನು ಈ ಪೂರ್ವ ಸಾಗರ ಕಾರಿಡಾರ್ ಅಂತ ಬಂದಾಗ ಇದು ಚೆನ್ನೈ ಮತ್ತು ವ್ಲಾಡಿವಾಸ್ಟಿಕ್ ಎಂಬ ಒಂದು ದೇಶಗಳಲ್ಲಿ ಇವುಗಳನ್ನು ಜಾರಿಗೆ ತರಲಾಗಿದೆ. ನಮ್ಮ ಭಾರತದಲ್ಲಿ ಚೆನ್ನೈ ಆದರೆ ವ್ಲಾಡಿವಾಸ್ಟಿಕ್ ಎಂಬಲ್ಲಿ ಸಹ ಇದು ಪ್ರಪಂಚದಲ್ಲಿ ಒಂದು ದೇಶದಲ್ಲಿರುವಂತಹ ಒಂದು ಸ್ಥಳ ಆಗಿರುತ್ತೆ. ಆ ಸ್ಥಳ ಯಾವುದು ಅಂತ ಹೇಳ್ತೀನಿ. ಇದು ಏನಂದರೆ ಹಡಗಿನ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡಲು ಜಾರಿಗೆ ತರಲಾಗಿದೆ. ಓಕೆ, ಒಂದು ಏನು ಹಡಗುಗಳ ನಡುವೆ ಒಂದು ಸಾಗರಗಳ ನಡುವೆ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ. ಆ ಹಡಗಿನ ಸಮಯವನ್ನು ಮತ್ತು ವೆಚ್ಚವನ್ನು ಕಡಿಮೆ ಮಾಡಲು ಭಾರತ ಮತ್ತು ರಷ್ಯಾ ದೇಶಗಳ ನಡುವೆ ಇದನ್ನು ಸಂಪರ್ಕಿಸಲಾಗಿದೆ. ನೆನಪಿಟ್ಕೊಂಡು ನೋಡಿ, ಚೆನ್ನೈ ಯೂಶಲಿ ಭಾರತ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅದೇ ಥರ ಈ ವ್ಲಾಡಿವಾಸ್ಟಿಕ್ ಎಂಬ ನಗರ ಎಲ್ಲಿ ಬರುತ್ತೆ ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ ನಿಮಗೆ ಉತ್ತರ ಸಿಕ್ಕಂಗೆ. ಹಾಗಾಗಿ ಇಂಥ ಪ್ರಶ್ನೆಗಳು ಸಹ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ. ಇದು ರಷ್ಯಾ ದೇಶಕ್ಕೆ ಸಂಬಂಧಪಟ್ಟಂತೆ ನಮಗೆ ಭಾರತ ಮತ್ತು ರಷ್ಯಾ ದೇಶದಲ್ಲಿ ಅತಿ ಹೆಚ್ಚು ವ್ಯಾಪಾರಗಳನ್ನು ಹೆಚ್ಚಿಸಲು ಸಾಗರದ ಮೂಲಕ ಇದನ್ನು ಜಾರಿಗೆ ತರಲಾಗ್ತದೆ ಸ್ನೇಹಿತರೆ. ಇದನ್ನು ನಾವು 2019 ಒಂದು ಟ್ರಿಟಿ, ಒಂದು ಒಪ್ಪಂದದ ಮೂಲಕ ಇದನ್ನು ಅನುಮೋದನೆಯನ್ನು ನೀಡ್ತಾ ಬರ್ತಾರೆ. ಇವುಗಳ ಮೂಲಕ ಒಂದು ಸಮುದ್ರದ ಮಾರ್ಗ, ಎರಡೂ ದೇಶ, ನಮ್ಮ ಭಾರತ ಮತ್ತು ರಷ್ಯಾ ದೇಶದ ಒಂದು ಸಮುದ್ರ ಮಾರ್ಗಗಳನ್ನು ಹೆಚ್ಚಿಸುವುದರ ಮೂಲಕವೂ ಸಹ ಇದನ್ನು ಜಾರಿಗೆ ತರಲಾಗಿರ್ತದೆ. ಮತ್ತು ಈ ಒಂದು ಸಾಗರದ ಈ ಪೂರ್ವ ಸಾಗರ ಕಾರಿಡಾರ್ ಇದೆಯಲ್ಲ, ಇದು ನಮಗೆ ತುಂಬ ಒಂದು ಜಲಸಂಧಿಗಳ ಮೂಲಕವೂ ಸಹ ಹಾದು ಹೋಗುತ್ತೆ. ಏನು ಒಂದು ದಕ್ಷಿಣ ಚೀನಾ ಸಮುದ್ರ, ಏನು ಪ್ರಪಂಚದ ಅತಿ ದೊಡ್ಡ ಸಮುದ್ರ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಓಕೆ, ದಕ್ಷಿಣ ಚೀನಾ ಸಮುದ್ರ ಪಿ ಸಿ ಮತ್ತು PSI ತುಂಬ ಬಾರಿ ಪ್ರಶ್ನೆ ಆಗಿದೆ. ಪ್ರಪಂಚದ ಅತಿ ದೊಡ್ಡ ಸಮುದ್ರ ದಕ್ಷಿಣ ಚೀನಾ ಸಮುದ್ರ ಆಗಿರುತ್ತೆ. ಇದರ ಮೂಲಕ ಹಾದು ಹೋಗುತ್ತೆ. ಮತ್ತು ಮಲಕ್ಕಾ ಜಲಸಂಧಿಯ ಮೂಲಕ ಹಾದು ಹೋಗುತ್ತದೆ. ಮತ್ತು ಜಪಾನ್ ಸಮುದ್ರ ಅಂತ ಬರುತ್ತೆ, ಜಪಾನ್ ಸಮುದ್ರದ ಮೂಲಕವೂ ಸಹ ಇದು ಹಾದು ಹೋಗುತ್ತದೆ ಸ್ನೇಹಿತರೆ. ಇಷ್ಟು ಪ್ರಶ್ನೆಗಳು ಸಹ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ. ಹಾಗಾದರೆ ಈ ಕಾರಿಡಾರ್ ಭಾರತ ಮತ್ತು ಜಪಾನ್ ದೇಶಗಳ ಮಧ್ಯೆ ವ್ಯಾಪಾರವನ್ನು ಹೆಚ್ಚಿಸಲಿದೆಯೇ ಅಂತ ಕೇಳಿದ್ದಾನೆ. ಸೊ ವ್ಲಾಡಿವಾಸ್ಟಿಕ್ ಎಂಬ ನಗರ ಬರೋದು ನಮಗೆ ರಷ್ಯಾದಲ್ಲಿ. ಸೊ ಇಲ್ಲಿ ಜಪಾನ್ ಅನ್ನೋದನ್ನು ನಾವು ಎಲಿಮಿನೇಟ್ ಮಾಡಬೇಕಾಗುತ್ತೆ. ಉತ್ತರ ಎ ಮಾತ್ರ ಸರಿಯಾಗಿರುತ್ತೆ. ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಆಪ್ಷನ್ಗಳಲ್ಲಿ ಕನ್ಫ್ಯೂಷನ್ ಮಾಡೋದಕ್ಕೆ ಕೊಡ್ತಾ ಬರ್ತಾರೆ ಸ್ನೇಹಿತರೆ. ಜಸ್ಟ್ ಇಲ್ಲಿ 1 2 ಹಾಕಿದ್ದೀನಿ, ಇಲ್ಲಿ ABC ಅಂತ ಹಾಕಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಎ ಮಾತ್ರ ಸರಿ ಉತ್ತರ ಆಗಿರುತ್ತೆ ಇಲ್ಲಿ. PC ಎಕ್ಸಾಮ್ಗಳಲ್ಲಿ ಕೆಲವೊಂದು ಸಿಂಪಲ್ ಕೇಳಿಬಿಡ್ತಾನೆ. EMC ಅಂದರೆ ಏನು ಅಂತ ಕೇಳಿಬಿಡ್ತಾನೆ. EMC ಅಂದರೆ ಫುಲ್ ಫಾರ್ಮ್ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಸೊ EMC ಏನು ಅಂತ ಪ್ರಶ್ನೆ ಕೇಳ್ತಾನೆ. ಈಸ್ಟರ್ನ್ ಮಾರಿಟೈಮ್, ಓಕೆ, ಮಾರಿಟೈಮ್ ಕಾರಿಡಾರ್ ಅಂತ ಕರಿತೀವಿ. ಇದನ್ನೇ ಏನು ಪೂರ್ವ ಸಾಗರ ಕಾರಿಡಾರ್ ಅಂತ ಕೇಳ್ತೀವಲ್ಲ, ಅದರಲ್ಲಿ PC ಎಕ್ಸಾಮ್ಗಳಲ್ಲಿ ಈ ರೀತಿ ಸಿಂಪಲ್ಲಾಗಿ ಪ್ರಶ್ನೆಗಳನ್ನು ಸಹ ನಿಮಗೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. EMC ಅಂದರೆ ಈಸ್ಟರ್ನ್ ಮಾರಿಟೈಮ್ ಕಾರಿಡಾರ್ ಅಂತ ಕರಿತೀವಿ. ಓಕೆ, ನಂತರ ನಾವು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಸುದ್ದಿಯಲ್ಲಿರುವ IAX ಮತ್ತು IEXನ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಅಂದರೆ ಇವೆರಡು ಸಹ ಸುದ್ದಿಯಲ್ಲಿದೆ ಇತ್ತೀಚೆಗೆ. ಇವೆರಡು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಪ್ರಮುಖ ಹೊಸ ಅಣು ವಿದ್ಯುತ್ ಸ್ಥಾವರಗಳನ್ನು. ಪ್ರಶ್ನೆಗಳನ್ನು ನೀವು ಓದ್ಕೋಬೇಕು ಸ್ನೇಹಿತರೆ. ನಾನು ನಿನ್ನೆ ಮತ್ತು ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಜಿಯೋಗ್ರಫಿ ಯಾವೆಲ್ಲ ಸುದ್ದಿಯಲ್ಲಿದೆ, ನಾನು ನಿಮಗೆ ಜಾಸ್ತಿ ಟಾಪಿಕನ್ನು ಹೇಳ್ತಾ ಬರೋದೇ ಎವರ್ ಗ್ರೀನ್ GKಗಳು ಮತ್ತು ಕರೆಂಟ್ ಅಫೇರ್ಸ್ಗಳನ್ನೇ ತಿಳ್ತಾ ಬರೋದು ನಾನು ನಿಮಗೆ. ಯಾಕಂದರೆ ಎವರ್ಗ್ರೀನ್ ಅಂತ ಬಂದಾಗ ನಮಗೆ ಒಂದು ವರ್ಷದವರೆಗೂ ಸಹ ಇವು ಚಾಲ್ತಿಯಲ್ಲಿರ್ತವೆ. ಒಂದು ವರ್ಷದವರೆಗೂ ಇವೆಲ್ಲ ಕರೆಂಟ್ ಅಫೇರ್ಸು ಇಂಪಾರ್ಟೆಂಟ್ ಆಗಿರ್ತವೆ ಸ್ನೇಹಿತರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋಂತಹ ಸಬ್ಜೆಕ್ಟ್ಗಳಲ್ಲಿರುವಂತಹ ಕರೆಂಟ್ ಅಫೇರ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಿರೋದು. ತುಂಬ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಯಾಕಂದರೆ ಒನ್ ವರ್ಡ್ ನಾನು ಆಲ್ರೆಡಿ ಹೇಳಿದ್ದೀನಿ, ಟೆಲಿಗ್ರಾಮಲ್ಲಿ ನಿಮಗೆ ಪ್ರತಿದಿನ ಒನ್ ವರ್ಡ್ ಒಂದು ಕರೆಂಟ್ ಅಫೇರ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಸಬ್ಜೆಕ್ಟ್ ವೈಸ್ ಹೇಳ್ತಾ ಇರೋದ್ರಿಂದ ನಿಮಗೆ ಡೆಪ್ತ್ ನಾಲೆಡ್ಜನ್ನು ತಿಳಿಸ್ಕೊಡ್ತಾ ಬರ್ತೀನಿ. ನೀವು ಅದೇ ರೀತಿಯೇ ಓದ್ಕೋಬೇಕು. ಹೇಳ್ತೀನಿ, ಮೆನ್ಷನ್ ಮಾಡ್ತೀನಿ. PCಗೆ ಇದೇ ರೀತಿ ಕೇಳ್ತಾರೆ, PSIಗೆ ಇದೇ ರೀತಿ ಕೇಳ್ತಾರೆ, KPSCಗೆ ಇದೇ ರೀತಿ ಕೇಳ್ತಾರೆ ಅಂತಲೂ ಸಹ ತಿಳಿಸ್ಕೊಡ್ತಾ ಬರ್ತೀನಿ. ಎಲ್ಲರೂ ಸಹ ಅದೇ ರೀತಿ ಓದ್ಕೊಳ್ತಾ ಬರಬೇಕಾಗುತ್ತೆ. ಓಕೆ, ಸುದ್ದಿಯಲ್ಲಿರುವ IAX ಮತ್ತು IEX ಇವನ್ನ ನೀವು ಓದಿದರೆ ಮಾತ್ರ ಇವುಗಳನ್ನು ಈಸಿಯಾಗಿ ಗುರುಸ್ತಾ ಬರ್ಬೋದು. ಓದೇ ಇಲ್ಲ ಅಂದರೆ ಯಾವ ರೀತಿ ಎಲ್ಲನೂ ಸಹ ಆಪ್ಷನ್ಗಳು ಕನ್ಫ್ಯೂಷನ್ ಆಗೋ ಥರ ಇದೇ ರೀತಿ ನಿಮಗೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆ, ಇದು ಯಾವುದಕ್ಕೆ ಉದಾಹರಣೆ ಆಗಿದೆ? ಏನು IAX ಅಂದರೆ ಏನು ಮೊದಲು ತಿಳ್ಕೊಳ್ಳೋಣ. IAX ಅಂದರೆ ಏನು ಅಂತ ಬಂದಾಗ ನಮಗೆ ಇಂಡಿಯಾ ಏಷ್ಯಾ ಎಕ್ಸ್ಪ್ರೆಸ್ ಅಂತ ಕರಿತೀವಿ. ಓಕೆ, ಏನು ನಮಗೆ ಇಂಡಿಯಾ ಮತ್ತು ಏಷ್ಯಾ, ಓಕೆ, ಇಂಡಿಯಾ ಏಷ್ಯಾ ಎಕ್ಸ್ಪ್ರೆಸ್ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು IEX ಅಂದರೆ ಏನು, ಇದನ್ನು ಸಹ ಪ್ರಶ್ನೆಗಳನ್ನು ನಿಮಗೆ ಕೇಳುವಂಥ ಚಾನ್ಸಸ್ಸು ಇರುತ್ತೆ. PC ಎಕ್ಸಾಮ್ಗಳಲ್ಲಿ ಈ ರೀತಿಯೇ ಫುಲ್ ಫಾರ್ಮ್ ಕೇಳ್ತಾನೆ. ಇದೊಂದು ಇಂಡಿಯಾ ಯುರೋಪ್, ಓಕೆ, ಇಂಡಿಯಾ ಮತ್ತು ಯುರೋಪ್ ಎಕ್ಸ್ಪ್ರೆಸ್ ಅಂತಲೂ ಸಹ ಕರಿತೀವಿ.
ಇಂಡಿಯಾ ಯುರೋಪ್ ಮತ್ತು ಎಕ್ಸ್ಪ್ರೆಸ್ ಅಂತಲೂ ಸಹ ಕರಿತೀವಿ, ತುಂಬಾ ಇಂಪಾರ್ಟೆಂಟು. IEX ಮತ್ತು IEX ಅಂದರೆ ಗೊತ್ತಾಯ್ತು, ಇಂಡಿಯಾ ಏಷ್ಯಾ ಎಕ್ಸ್ಪ್ರೆಸ್, ಇಂಡಿಯಾ ಯುರೋಪ್ ಎಕ್ಸ್ಪ್ರೆಸ್. ಇಷ್ಟು ಓದಿದ್ರು ನಮಗೆ ಇಲ್ಲಿ ಉತ್ತರಿಸೋದು ಕಷ್ಟ ಆಗುತ್ತೆ. ಯಾಕಂದರೆ ಇಂಡಿಯಾ ಮತ್ತು ಯುರೋಪ್ ಅಥವಾ ಏಷ್ಯಾ ಯಾವುದೇ ಒಂದು ಎಕ್ಸ್ಪ್ರೆಸ್ ಅಂತ ಬಂದಾಗ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡ್ತಾ ಇರ್ಬೋದು. ಎರಡು ದೇಶಗಳು ಸೇರ್ಕೊಂಡು ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಏನಾದರೂ ಸಂಪರ್ಕ ಕಲ್ಪಿಸ್ತಿದ್ದಾವ ಅನ್ನೋದನ್ನ ನಾವು ಗೆಸ್ ಮಾಡ್ತಾ ಬರಬೇಕಾಗುತ್ತೆ. ಹೊಸ ಅಣು ವಿದ್ಯುತ್ ಸ್ಥಾವರಗಳು ಚಾನ್ಸ್ ಇಲ್ಲ, ಸಾಧ್ಯ ಮಾಡೋದಕ್ಕಲ್ಲ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ IEX ಅಂತ ಬಂದಾಗ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ, ಬಟ್ ಇದನ್ನು ಸಹ ಆಗೋದಿಲ್ಲ ಸ್ನೇಹಿತರೆ. ಇವೆರಡು ಕಾರಿಡಾರ್ಗಳಿದಾವಲ್ಲ, ಇವೆರಡು ಬಂದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಯಾವ ರೀತಿ ಪ್ರಶ್ನೆಯನ್ನು ಇದ್ರ ಮೇಲೆ ಕನ್ಫ್ಯೂಷನ್ ಆಗೋ ಥರ ಕೇಳ್ತಾರೆ ಅನ್ನೋದನ್ನ ನಾನು ಆಪ್ಷನ್ಗಳನ್ನು ನಿಮಗೆ ಕೊಟ್ಟಿರ್ತೀನಿ. ಇತ್ತೀಚೆಗೆ ಇದು ಯಾಕೆ ಸುದ್ದಿಯಲ್ಲಿದೆ ಅಂದರೆ, ಈ IAX ಮತ್ತು IEX ಇದೆಯಲ್ಲ, ಇದು ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶವು ಮುಂಬರುವಂತಹ ದಿನಗಳಲ್ಲಿ ಇವೆರಡೂ ಯೋಜನೆಗಳ ಹೆಸರುಗಳಲ್ಲಿ ಹೊಸ ಕೇಬಲ್ ವ್ಯವಸ್ಥೆಯನ್ನು ನಿರ್ಮಿಸಲು ಶುರು ಮಾಡಿದೆ. ಹೊಸ ಕೇಬಲ್ ವ್ಯವಸ್ಥೆಯ ಒಂದು ಸಂಪರ್ಕದ ಜಾಲವನ್ನು ಸೃಷ್ಟಿ ಮಾಡಲು ಭಾರತ ದೇಶ ಸಜ್ಜಾಗಿದೆ ಸ್ನೇಹಿತರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಏನಂದರೆ, ನಮಗೆ IEX ಅಂತ ಬಂದಾಗ ನಮಗೆ ಹಲವಾರು ದೇಶಗಳು ಮತ್ತು ಭಾರತದ ನಗರಗಳ ಮಧ್ಯೆ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ. ಆ ದೇಶಗಳು ಅಂತ ನಗರಗಳು ಅಂತ ಬಂದ ಭಾರತದಲ್ಲಿ ಚೆನ್ನೈ ಮತ್ತು ಮುಂಬೈ ನಗರಗಳನ್ನು ಚೂಸ್ ಮಾಡಲಾಗಿದೆ. ಇದು ಇಂಪಾರ್ಟೆಂಟ್. ಇನ್ನು IEX ಅಲ್ಲೂ ಅಷ್ಟೇ ಚೆನ್ನೈ ಮತ್ತು ಮುಂಬೈ ನಗರಗಳನ್ನು ಇದರಲ್ಲಿ ಚೂಸ್ ಮಾಡಲಾಗಿದೆ. PCPSL ಕೇಳಿದರೆ IAX ಮತ್ತು IEX ಅಲ್ಲಿ ಈ ಕೆಳಗಿನ ಯಾವ ನಗರಗಳನ್ನು ಆಯ್ಕೆ ಮಾಡಲಾಗಿದೆ ಅಥವಾ ಸಂಪರ್ಕ ಕಲ್ಪಿಸಿಕೊಡಲಾಗಿದೆ ಅಂತ ಕೇಳ್ತಾನೆ. ಚೆನ್ನೈ ಮತ್ತು ಮುಂಬೈ ಆಗಿರುತ್ತೆ. ಇದು ಅಷ್ಟೇ, ಚೆನ್ನೈ ಮತ್ತು ಮುಂಬೈ ಆಗಿರುತ್ತೆ. ನಂತರ IEX ಅಲ್ಲಿ ಇನ್ನು ಯಾವ ಎಲ್ಲ ದೇಶಗಳ ನಗರಗಳನ್ನು ಜೋಡಿಸಲಾಗಿದೆ ಅಂತ ಪ್ರಶ್ನೆ ಕೇಳ್ಬೋದು ನಿಮಗೆ. ಸಿಂಗಾಪುರ್ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ನಂತರ ಥೈಲ್ಯಾಂಡ್ ಮತ್ತು ಮಲೇಷ್ಯಾ ದೇಶಗಳನ್ನು ನಗರಗಳನ್ನು ಇಲ್ಲಿ ಜೋಡಿಸಲಾಗಿದೆ. ನಂತರ ಇದರಲ್ಲಿ ಯಾವೆಲ್ಲ ಅಂತ ಕೇಳಿದರೆ ಫ್ರಾನ್ಸ್ IEX ಅಲ್ಲಿ, ಫ್ರಾನ್ಸ್ ಆಗಿರ್ಬೋದು, ನಿಮಗೆ ಗ್ರೀಸ್ ಆಗಿರ್ಬೋದು, ನಂತರ ಸೌದಿ ಅರೇಬಿಯಾ, ನಂತರ ಈಜಿಪ್ಟ್, ನಂತರ ಜಿಬೋಟಿ ಅಂತ ಬರುತ್ತೆ. ಜಿಬೋಟಿ ಎಂಬ ನಗರಗಳನ್ನು ಇದರಲ್ಲಿ ಕೂಡಿಸಲಾಗಿದೆ ಸ್ನೇಹಿತರೆ. ಜಾಸ್ತಿ ಇಷ್ಟೊಂದು ಡೆಪ್ತಾಗೆಲ್ಲ ಏನು ಕೇಳಲ್ಲ, ಯಾವ್ಯಾವ ನಗರಗಳನ್ನು ಜೋಡಿಸಲಾಗಿದೆ ಅಂತೆಲ್ಲ ಪ್ರಶ್ನೆಯನ್ನು ಕೇಳಲ್ಲ. ಜಸ್ಟ್ ಚೆನ್ನೈ ಮುಂಬೈಯನ್ನು ನೆನ್ಪಿಟ್ಕೊಂಡಿದ್ರೆ ಸಾಕು, ಇವುಗಳನ್ನು ಫುಲ್ ಫಾರ್ಮನ್ನು ನೆನ್ಪಿಟ್ಕೊಂಡಿದ್ರೆ ಸಾಕು. ಇವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದಾದರೆ ಹೊಸ ಸಾಗರದೊಳಗಿನ ಕೇಬಲ್ ಜಾಲಗಳಿಗೆ ಇವು ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ. ಭಾರತದಲ್ಲಿ, ಏಷ್ಯಾದಲ್ಲಿ ಯಾವ ನಗರಗಳಿದೆ, ಯುರೋಪ್ ಎಕ್ಸ್ಪ್ರೆಸ್ ಅಂತ ಬಂದಾಗ ಯುರೋಪಲ್ಲಿ ಯಾವ ನಗರಗಳನ್ನು ಭಾರತದಲ್ಲಿ ಜೋಡಿಸಲಾಗಿದೆ ಅಂತ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ನಮಗೆ ಸಾಗರಗಳು ಅಂತ ಬಂದಾಗ ಕೆಲವೊಂದು ಮಾಹಿತಿಗಳನ್ನು ನೀವು ಸ್ಟ್ಯಾಟಿಕ್ GK ಮುಖಾಂತರ ತಿಳ್ಕೊಬೇಕಾಗುತ್ತೆ. ಅವುಗಳನ್ನ ನೋಡ್ತಾ ಬರೋಣ. ಈ ಸಾಗರಗಳಿಗೆ ಸಂಬಂಧಪಟ್ಟಂತೆ ತುಂಬಾ ಮಾಹಿತಿ ಎಕ್ಸಾಂಪಲ್ ಪದೇ ರಿಪೀಟ್ ಆಗಿದೆ. 2015 ನಮಗೆ ಒಂದು ಸಾಗರಮಾಲಾ ಯೋಜನಾ ಅಂತ ಬರುತ್ತೆ ಸ್ನೇಹಿತರೆ. ಈ ಸಾಗರಮಾಲಾ ಯೋಜನಾ ಸಹ ಇಲ್ಲಿ ಲಿಂಕ್ ಮಾಡುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ, ನೆನಪಲ್ಲಿರಬೇಕು. ಸಾಗರಮಾಲಾ ಯೋಜನಾ ಅಂತ ಬಂದಾಗ ಇದು 2015 ಮತ್ತು ಜುಲೈ 31 ಇದನ್ನು ಸ್ಥಾಪನೆ ಮಾಡಲಾಗುತ್ತದೆ. ವರ್ಷ ಇಂಪಾರ್ಟೆಂಟು, PCPSI ಕೇಳುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ಇದು ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಜಾರಿಗೆ ಬರಲಾಯಿತು ಅಂತ ಪ್ರಶ್ನೆ ಕೇಳ್ತೇನೆ. ನಮಗೆ ಯಾವ ಮಿನಿಸ್ಟ್ರಿ ಅಂತ ಪ್ರಶ್ನೆಗಳನ್ನು ನಿಮಗೆ ಇಲ್ಲೂ ಸಹ ಪ್ರಶ್ನೆಯನ್ನು ಕೇಳ್ತಾರೆ. ನಿಮಗೆ ಬಂದರು ಆಗಿರ್ಬೋದು, ಬಂದರು ಮತ್ತು ಹಡಗು ಸಚಿವಾಲಯವು ಇದನ್ನು ಜಾರಿಗೊಳಿಸಲಾಗ್ತದೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಇದು ಯಾವುದಕ್ಕೆ, ಸಾಗರಮಾಲಾ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಬಂದರುಗಳನ್ನು ಅಂದರೆ ಭಾರತದ ಬಂದರುಗಳು ಅಂದರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋದು, ಇದು ನೆನಪಲ್ಲಿರಬೇಕು. ಅದನ್ನು ಸಹ ಕೇಳಿಬಿಡ್ತಾನೆ ಒಂದ್ಸಲ. ಭಾರತದ ಬಂದರುಗಳನ್ನು ಮಾಡ್ರನ್ ಮಾಡಲು ಅಂದರೆ ಆಧುನೀಕರಣಗೊಳಿಸಲು ಈ ಒಂದು ಯೋಜನೆಯನ್ನು 2015 ಜಾರಿಗೆ ತರಲಾಯಿತು ಸ್ನೇಹಿತರೆ. ಈ ಯೋಜನೆಯಲ್ಲಿ ಟೋಟಲ್ 6 ಬಂದರುಗಳನ್ನು ಅವರು ಸೆಲೆಕ್ಟ್ ಮಾಡಿರ್ತಾರೆ. 6 ಬಂದರುಗಳು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. 6 ಬಂದರಿದೆ, ಸಾಗರ್ ಐಲ್ಯಾಂಡು, ಈನಿಯಮ್ಮು, ಬೇಲಿಕೆರೆ, ಅವು ಯಾವ್ಯಾವ ಎಲ್ಲೆಲ್ಲಿ ಬರ್ತಾವಂತಲೂ ಸಹ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಅಥವಾ ಇಲ್ಲಾಂದರೆ ಎಷ್ಟು ಬಂದರುಗಳು ಅವು ಯಾವುವು ಅನ್ನೋದು ಸಹ ನಿಮಗೆ GK ಥರ ಪ್ರಶ್ನೆಗಳನ್ನು ಇದ್ರ ಮೇಲೆ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಸಾಗರ ಅಂತ ಬಂದಾಗ ನಮಗೆ ಭಾರತದ ಕರಾವಳಿ ಅಂತ ನೋಡ್ತಾ ಬರಬೇಕಾಗುತ್ತೆ. ಭಾರತದ ಕರಾವಳಿಯಲ್ಲಿ ನಮಗೆ ಎಷ್ಟು ಒಂದು ರಾಜ್ಯಗಳ ಮೂಲಕ ಭಾರತದ ಕರಾವಳಿ ಹಬ್ಬಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಟೋಟಲ್ ಇಲ್ಲಿಂದ ಇಲ್ಲಿವರೆಗೆ ನಮಗೆ ಯಾವ ರಾಜ್ಯಗಳು ಬರ್ತವೆ ಅಂತ ತಿಳ್ಕೊಬೇಕು. 9 ರಾಜ್ಯಗಳ ಮೂಲಕ ಭಾರತದ ಕರಾವಳಿ ಹಾದು ಹೋಗಿದೆ. ನಂತರ 4 ಕೇಂದ್ರಾಡಳಿತ ಪ್ರದೇಶಗಳ ಮೂಲಕ ಭಾರತದ ಕರಾವಳಿ ಹಾದು ಹೋಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಇವನು ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಪದೇ ಕೇಳ್ತಾ ಇರ್ತಾನೆ. ನಂತರ ನಮಗೆ ಈ ಒಂದು ಭಾರತದ ಕರಾವಳಿ ಎಷ್ಟು ಉದ್ದವನ್ನು ಹೊಂದಿದೆ ಅಂತ ಪ್ರಶ್ನೆ ಕೇಳ್ತಾನೆ. ನಿಮಗೆ 7516.6 ಉದ್ದವನ್ನು ಹೊಂದಿದೆ. ಇದು ನಮಗೆ ಇವು
ದ್ವೀಪ ಮತ್ತು ಕರಾವಳಿಯ ಸಮುದ್ರ ಎಲ್ಲವನ್ನು ಸೇರಿ 7516.6 ಒಳಗೊಂಡಿರ್ತದೆ. ಬಟ್ ದ್ವೀಪಗಳನ್ನು ಹೊರತುಪಡಿಸಿ ಅಂತ ಪ್ರಶ್ನೆ ಕೇಳಿದರೆ 6100 ಕಿಲೋಮೀಟರ್ 6100 ಕಿಲೋಮೀಟರ್ ಅಷ್ಟು ಕರಾವಳಿಯನ್ನು ಭಾರತ ಹೊಂದಿದೆ ಅಂತ ನೀವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ, ಗುಜರಾತ್ ಆಗಿರುತ್ತೆ. 1600 ಕಿಲೋಮೀಟರ್ ಇದು ಹೊಂದಿರುತ್ತೆ. ಇವನು ಸಹ ಇವೆಲ್ಲ GK ಪ್ರಶ್ನೆಗಳು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಲ್ಲಿ ಇಟ್ಕೊಂಡಿರಬೇಕು. ಇವೆಲ್ಲನೂ ಸಹ ಕಂಪಲ್ಸರಿ ನೀವು ಜಿಯೋಗ್ರಫಿ ಅಂತ ಬಂದಾಗ ಓದಿರಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಮತ್ತು ಜಲಮಾರ್ಗಗಳು ಅಂತ ಬರ್ತವೆ. ಆ ಜಲಮಾರ್ಗ ಪ್ರೆಸೆಂಟ್ ನಮಗೆ 5 ರಾಷ್ಟ್ರೀಯ ಜಲಮಾರ್ಗಗಳಿದೆ. ಆ 5 ರಾಷ್ಟ್ರೀಯ ಜಲಮಾರ್ಗಗಳು ಯಾವುವು ಅನ್ನೋದು ಸಹ ಎಕ್ಸಾಮಲ್ಲಿ ಯಾವುದು ಒಂದು ಮೊದಲನೇ ಅಂದರೆ ನ್ಯಾಷನಲ್ ವಾಟರ್ ವೇ ಒಂದು ಯಾವ ರಾಜ್ಯಗಳನ್ನು ಅಥವಾ ಯಾವ ಒಂದು ನಗರಗಳನ್ನು ಕಲ್ಪಿಸಿಕೊಡುತ್ತೆ, ಯಾವ ನದಿಗೆ ಅದು ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಅವನು ಸಹ ನಾನು ನಿಮಗೆ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಫೋಟೋ ಹಾಕ್ತೀನಿ ಸ್ನೇಹಿತರು, ಅದನ್ನು ಸಹ ಬರೆದಿಟ್ಕೋಬೇಕು. ಇತ್ತೀಚೆಗೆ ಇವೆಲ್ಲ ಟ್ರೆಂಡಿಂಗಲ್ಲಿರುವಂತಹ ಪ್ರಶ್ನೆಗಳಾಗಿರ್ತವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ. ಜಲವಾಹಕ, ಇದು ತುಂಬ ಇಂಪಾರ್ಟೆಂಟ್, 100% ಇದು ಪ್ರಶ್ನೆ ಆಗುತ್ತೆ ಒಂದಲ್ಲ ಎಕ್ಸಾಮ್ಗಳಲ್ಲಿ ಈ ವರ್ಷದಲ್ಲಿ. ಜಲವಾಹಕ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ. ನೋಡ್ತಾ ಬರೋಣ. ಮೊದಲನೇ ಹೇಳಿಕೆ, ಇದನ್ನು ಕೇಂದ್ರ ಸರ್ಕಾರ ಒಳನಾಡಿನ ಜಲಮಾರ್ಗಗಳನ್ನು ಉತ್ತೇಜಿಸಲು ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಮತ್ತು ಇದನ್ನು ವಾಯು ಮತ್ತು ಜಲ ಸಾರಿಗೆ ಸಚಿವಾಲಯವು ಜಾರಿಗೊಳಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಸ್ನೇಹಿತರೆ. ಈ ಥರ ಒಂದು ಪ್ರಶ್ನೆಗಳಲ್ಲಿ ಈ ಸಚಿವಾಲಯವು ಅಥವಾ ಆ ಸಚಿವಾಲಯವು ಜಾರಿಗೊಳಿಸಿದೆ ಅಂತ ಪ್ರಶ್ನೆ ಕೇಳ್ತಾರಲ್ಲ, ಇಲ್ಲಿ ನಾವು 50-50% ಓಪಿಡ್ಕೋಬೇಕಾಗುತ್ತೆ. ಯಾಕಂದರೆ 100% ಅನ್ನೋದು ಹೇಳೋಕ್ಕಾಗಲ್ಲ, ಒಂದು 50% ಈ ಒಂದು ಆಪ್ಷನನ್ನು ರಾಂಗ್ ಕೊಟ್ಟಿರ್ತಾರೆ ಅನ್ನೋದು ಸಹ ಗೆಸ್ ಮಾಡ್ತಾ ಬರಬೇಕಾಗುತ್ತೆ. ಓಕೆ, ನಂತರ ಜಲವಾಹಕ ಯೋಜನೆ ಅಂತ ಬಂತು. ಏನು ಈ ಜಲವಾಹಕ ಯೋಜನೆ ಅಂತ ನಾವು ನೋಡ್ತಾ ಬರೋಣ. ಇದನ್ನು ನಮಗೆ ಇತ್ತೀಚೆಗೆ ಇದು ಸುದ್ದಿಯಲ್ಲಿದೆ. ಏನಕ್ಕಂದರೆ ಇದು ಒಂದು ಒಳನಾಡಿನ ಜಲಮಾರ್ಗಗಳನ್ನು ಉತ್ತೇಜಿಸಲಿಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರ್ತದೆ ಸ್ನೇಹಿತರೆ. ಏನು ಒಳನಾಡಿನ ಜಲಮಾರ್ಗಗಳನ್ನು ಉತ್ತೇಜಿಸಲು. ಯಾಕಂದರೆ ನಮಗೆ ಈ ಬೇರೆ ಬೇರೆ ಸಾರಿಗೆಗಳು ಏನು 4 ಸಾರಿಗೆ ವ್ಯವಸ್ಥೆ ಇದೆ, ರಸ್ತೆ ಸಾರಿಗೆ ಆಗಿರ್ಬೋದು, ಮತ್ತು ವಾಯು ಸಾರಿಗೆ ಆಗಿರ್ಬೋದು, ಜಲ ಸಾರಿಗೆ ಆಗಿರ್ಬೋದು, ಮತ್ತು ಇವೆಲ್ಲ ಬರ್ತಾವಲ್ಲ ಸ್ನೇಹಿತರೆ, ಇವೆಲ್ಲನೂ ಸಹ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅವೆಲ್ಲ ಸಾರಿಗೆಗಳು ಸಹ ಓದ್ಕೊಂಡಿರಬೇಕಾಗುತ್ತೆ ನೀವು. ಅಷ್ಟು ಸಾರಿಗೆಗಳಲ್ಲಿ ಸ್ವಲ್ಪ ಅಗ್ಗವಾಗಿ ಒಂದು ಇರುವಂತಹ ಸಾರಿಗೆ ಅಂದರೆ ಜಲ ಸಾರಿಗೆ ಆಗಿರುತ್ತೆ. ಹಾಗಾಗಿ ಈ ಒಂದು ಜಲವಾಹಕ ಎಂಬ ಯೋಜನೆಯನ್ನು ಜಾರಿಗೆ ತಂದರೆ ನಮಗೆ ಸಾರಿಗೆ ವ್ಯವಸ್ಥೆಯಲ್ಲಿ ವೆಚ್ಚಗಳನ್ನು ಕಡಿಮೆ ಮಾಡಿಕೊಂಡು ಈಸಿಯಾಗಿ ಪ್ರೊಸೆಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ಜಲವಾಹಕ ಯೋಜನೆಯನ್ನು ಒಳನಾಡಿನ ಜಲಮಾರ್ಗಗಳನ್ನು ಅಭಿವೃದ್ಧಿಪಡಿಸಲು ಉತ್ತೇಜಿಸಲು ಜಾರಿಗೆಯನ್ನು ತರಲಾಗಿದೆ. ನಂತರ ಈ ಒಂದು ಯಾವ ಸಚಿವಾಲಯ ಇದನ್ನು ಜಾರಿಗೆ ತರಲಾಗಿದೆ ಅಂತ ಬಂದಾಗ ನಮಗೆ ನೋಡಿ, ಏನೇ ಆಗಿರ್ಬೋದು ಒಂದು ಜಲಮಾರ್ಗಗಳು ಅಂತ ಬಂದಾಗ, ಮತ್ತು ಈಗ ರೀಸೆಂಟಾಗಿ ಹೇಳಿದೆ ಒಂದು ಹಳೆ ಕ್ವಶನಲ್ಲಿ ಸಾಗರ ಮಾಲಾ ಯೋಜನೆ ಅಂತ ಹೇಳಿದೆ, ಅಂಥ ಒಂದು ನದಿಗಳಿಗೆ ಆಗಿರ್ಬೋದು ಮತ್ತು ಬಂದರುಗಳು ಸಮುದ್ರಗಳಿಗೆ ಸಂಬಂಧಪಟ್ಟಂತೆ ಎಲ್ಲನೂ ಸಹ ಕೇಂದ್ರ ಬಂದರು ಮತ್ತು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಇದನ್ನು ಜಾರಿಗೆ ತಂದಿರ್ತದೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟು, ನೆನಪಲ್ಲಿರಬೇಕು. ಮತ್ತು ಕೆಲವೊಂದು ಈ ಥರ ಯೋಜನೆಗಳನ್ನು ಬೇರೆ ಬೇರೆ ಪ್ರಾಧಿಕಾರಗಳ ನಡುವೆ ಜಂಟಿಯಾಗಿ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡು ಇವುಗಳನ್ನು ಜಾರಿಗೆ ತರೋದಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಇದೊಂದೇ ಸಚಿವಾಲಯ ಅದನ್ನು ಜಾರಿಗೆ ತರೋದಕ್ಕಾಗಲ್ಲ. ಇವು ಒಂದು ಸಚಿವಾಲಯಗಳು ಬೇರೆ ಬೇರೆ ಒಂದು ಜಲಮಾರ್ಗಗಳಿಗೆ ಸಂಬಂಧಪಟ್ಟಂತೆ ಅವುಗಳನ್ನು ಪ್ರಾಧಿಕಾರಗಳಿಗೆ ಒಂದು ಜಾಯಿಂಟ್ ಅಂತ ಮಾಡಿಬಿಟ್ಟು ಜಾಯಿಂಟ್ ಕಮಿಟಿ ಮಾಡಿ ಅದನ್ನು ಜಾರಿಗೆ ತರಲಾಗ್ತದೆ. ಫಾರ್ ಎಕ್ಸಾಂಪಲ್ ನಮಗೆ ಈ ಒಳನಾಡು ಅಂತ ಬಂತು, ಈ ಒಳನಾಡಿನ ಜಲಮಾರ್ಗಗಳ ಒಂದು ಪ್ರಾಧಿಕಾರನೂ ಸಹ ಇದೆ. ಆ ಪ್ರಾಧಿಕಾರದ ಜೊತೆಗೆ ಕರಾವಳಿ, ಯಾಕಂದರೆ ನಮಗೆ ಎಲ್ಲ ಸಮುದ್ರಗಳು ಎಲ್ಲಿ ಕಂಡುಬರ್ತವೆ, ಜಲಮಾರ್ಗಗಳು ಕರಾವಳಿ ಅಂತ ಗೊತ್ತಿತ್ತು. ಈ ಕರಾವಳಿ ಶಿಫ್ಟಿಂಗ್ ಲಿಮಿಟೆಡ್ ಅಂತ ಒಂದು ಬರುತ್ತೆ. ಕರಾವಳಿ ಶಿಫ್ಟಿಂಗ್ ಲಿಮಿಟೆಡ್ ಅಂತ ಬಂದಾಗ ಇವೆರಡೂ ಸಹ ಜಂಟಿಯಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರ್ತದೆ ಸ್ನೇಹಿತರೆ. ಯಾವ ಸಚಿವಾಲಯ ಅಂತ ಕೇಳಿದರೆ ಕೇಂದ್ರ ಬಂದರು ಮತ್ತು ಹಡಗು ಜಲಮಾರ್ಗಗಳ ಸಚಿವಾಲಯ. ಯಾವ ಒಂದು ಪ್ರಾಧಿಕಾರಗಳು ಎರಡು ಸೇರಿ ಜಂಟಿಯಾಗಿ ಇದನ್ನು ಜಾರಿಗೆ ತಂದಿದೆ ಅಂದರೆ ಒಳನಾಡಿನ ಜಲಮಾರ್ಗ ಪ್ರಾಧಿಕಾರ ಮತ್ತು ಶಿಫ್ಟಿಂಗ್ ಕರಾವಳಿ ಶಿಫ್ಟಿಂಗ್ ಲಿಮಿಟೆಡ್ ಆಗಿರ್ತದೆ ಸ್ನೇಹಿತರೆ. ಹಾಗಾಗಿ ಹಳೆಯ ಪ್ರಶ್ನೆಯಲ್ಲಿ ಹೇಳಿದೆ, ಕರಾವಳಿಗಳು ಅಂತ ಬಂದಾಗ ಎಷ್ಟು ರಾಜ್ಯಗಳು, 9 ರಾಜ್ಯಗಳು, 4 ಕೇಂದ್ರಾಡಳಿತ ಪ್ರದೇಶಗಳಂತ ಹೇಳಿದೆ. ಸಾಗರ ಮಾಲಾದ ಬಗ್ಗೆ ಹೇಳಿದೆ, ಎಷ್ಟು ಕರಾವಳಿ ರಾಜ್ಯಗಳಲ್ಲಿ ಅತಿ ದೊಡ್ಡದು ಯಾವುದು ಹೊಂದಿದೆ, ಅತಿ ಚಿಕ್ಕದು ಯಾವುದು ಹೊಂದಿದೆ, ಮತ್ತು ಕಾಲಾನುಕ್ರಮವಾಗಿ ಬರೆಯಿರಿ ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಎಲ್ಲನೂ ಸಹ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. 9 ರಾಜ್ಯಗಳು ಅತಿ ಹೆಚ್ಚಿಂದ ಅತಿ ಚಿಕ್ಕದು ಯಾವುದು ಕರಾವಳಿ ಹೊಂದಿದೆ ಅನ್ನೋದು ಸಹ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾವೆ ಅವೆಲ್ಲ. ಓಕೆ, ನಂತರ ನಮಗೆ ಈ ಒಂದು ಯೋಜನೆ ಅಂತ ಬಂದಾಗ ಜಲಮಾರ್ಗ ಅಂತ ಬಂತು. ಟೋಟಲ್ ನಮಗೆ 5 ರಾಷ್ಟ್ರೀಯ ಜಲಮಾರ್ಗಗಳಿದೆ. ನ್ಯಾಷನಲ್ ವಾಟರ್ ವೇಸ್ ಎಷ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಪ್ರೆಸೆಂಟ್ 5 ಇದೆ ಸ್ನೇಹಿತರೆ. ಅದರಲ್ಲಿ ಮೊದಲನೇದು ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ, ಎಲ್ಲಿಂದ ಎಲ್ಲಿಗೆ ಮೊದಲ ಒಂದು ರಾಷ್ಟ್ರೀಯ ಜಲಮಾರ್ಗ ಕಲ್ಪಿಸಿಕೊಡುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಅದೊಂದು ಪ್ರಯೋಗ, PH ಅಂತ ನೆನ್ಪಿಟ್ಕೋಬೇಕು. ನೀವು ಸೈನ್ಸಲ್ಲಿ ಓದಬೇಕಾದ್ರೆ PH ಬಗ್ಗೆ ಓದಿರ್ತೀರ. ಪ್ರಯಾಗ್ರಾಜ್ ಮತ್ತು ಹಾಲ್ದಿಯಾದ ನಡುವೆ ಈ ಒಂದು NH1 ಸಂಪರ್ಕ ಕಲ್ಪಿಸಿಕೊಟ್ಟಿದೆ ಸ್ನೇಹಿತರೆ. ಅದು ಯಾವ ನದಿಗೆ ಅಂತ ಪ್ರಶ್ನೆ ಕೇಳ್ತಾನೆ. ಗಂಗಾ ಆಗಿರ್ಬೋದು,
ಭಾಗೀರಥಿ ಆಗಿರ್ಬೋದು, ಹೂಗ್ಲಿ ನದಿ ಆಗಿರ್ಬೋದು. ಯಾಕಂದ್ರೆ ನೋಡಿ, ಪ್ರಯಾಗ್ರಾಜ್ ಅಂತ ಬಂದಾಗ ನೀವು ನದಿಗಳ ವ್ಯವಸ್ಥೆ ಅಂತ ಹೋದಾಗ ಗಂಗಾ ನದಿ ಫಿಕ್ಸ್ ಇರುತ್ತೆ, ಭಾಗೀರಥಿ ನದಿ ಫಿಕ್ಸ್ ಇರುತ್ತೆ ಪ್ರಯಾಗ್ರಾಜ್ನಲ್ಲಿ. ನಂತರ ಹಾಲ್ದಿಯಾ ಅಂತ ಬಂದಾಗ ನಮಗದೊಂದು ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಇಂಥ ಒಂದು ರಾಜ್ಯಗಳಿಗೆ ಕಲ್ಪಿಸಿಕೊಡುವಂಥದ್ದಾಗಿರ್ತದೆ. ಹಾಗಾಗಿ ಅದು ನಮಗೆ ಹೂಗ್ಲಿ ನದಿ ಅಂತಲೂ ಸಹ ನೀವು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಅದೇ ಥರ ನ್ಯಾಷನಲ್ ವಾಟರ್ ವೇ 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು, 5 ಎಲ್ಲನೂ ಯಾವ ನದಿಗೆ ಸಂಪರ್ಕ ಕಲ್ಪಿಸಿಕೊಟ್ಟಿದೆ, ಯಾವ ರಾಜ್ಯಗಳಿಗೆ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಿದೆ ಅನ್ನೋದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಅವುಗಳನ್ನು ಸಹ ನಾನು ನಿಮಗೆ ಒಂದು PDF ಮೂಲಕ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ, ಅಲ್ಲಿ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ನೀವು. ನಂತರ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಹಾಗಾದರೆ ಇಲ್ಲಿ ಉತ್ತರ ಯಾವ ಸರಿ ಆಗುತ್ತೆ? ಇಲ್ಲಿ ವಾಯು ಮತ್ತು ಜಲ ಸಾರಿಗೆ ಅಂತಿದೆ. ಸೊ ಇಲ್ಲಿ ವಾಯು ಅಂತ ಬರೋದಿಲ್ಲ ಸ್ನೇಹಿತರೆ, ಜಲ ಸಾರಿಗೆನೂ ಬರೋದಿಲ್ಲ. ಇಲ್ಲಿ ನಮಗೆ ಕೇಂದ್ರ ಬಂದರು ಮತ್ತು ಹಡಗು ಒಂದು ಜಲಮಾರ್ಗಗಳ ಸಚಿವಾಲಯ ಇದನ್ನು ಜಾರಿಗೆ ತರಲಾಗ್ತಿದೆ. ಹಾಗಾಗಿ ಇಲ್ಲಿ ಸರಿ ಉತ್ತರ ಎ ಮಾತ್ರ ಆಗಿರುತ್ತೆ. ಇದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಆ ಯೋಜನೆಗೆ ಸಂಬಂಧಪಟ್ಟಂತೆ ಆ ಸ್ಟೇಟ್ಮೆಂಟ್ ಎ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಬಟ್ ಬಿ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಹಾಗಾಗಿ ಸರಿ ಉತ್ತರ ಎ ಮಾತ್ರ ಸರಿಯಾಗಿರುತ್ತೆ. ಈ ರೀತಿ ನೀವು ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದಲ್ಲಿ, 1 ವರ್ಷ ಅಲ್ಲ, ಒಂದು 6 ತಿಂಗಳು ಈ ರೀತಿ ಪ್ರಶ್ನೆಗಳನ್ನು ಬಿಡಿಸ್ಬಿಟ್ರೆ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಕ್ವಶನ್ಸ್ಗಳು ಯಾವ ರೀತಿ ಆದರೂ ಕೇಳಿ ಅವ್ರು ಇದೇ ರೀತಿ ಟ್ರಿಕ್ಕಿಯಾಗಿ ಕೊಟ್ಟಿರ್ತಾರೆ ಅಂತ ನೀವು ಗಮನಿಸಿದ್ದಲ್ಲಿ ಆರಾಮ್ಸೆ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ತಾ ಬರ್ಬೋದು ನೀವು. ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡಿ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ನೆನ್ನೆ ಹೇಳಿದ್ದೀನಿ ನಿಮಗೆ, ಈ ಲಾಸ್ಟ್ ಸ್ಟೇಟ್ಮೆಂಟ್ ಈ ಥರ ಕೊಟ್ಟಾಗ ಅದ್ರ ಮೇಲೆ ನೀವು ರೌಂಡ್ ಅಪ್ ಮಾಡ್ಕೋಬೇಕು. ತಪ್ಪಾಗಿದೆ ಕೇಳಿದರೆ ಅಥವಾ ಸರಿಯಾಗಿದೆ ಕೇಳಿದರೆ ಅನ್ನೋದನ್ನ ತುಂಬ ಕೇರ್ಫುಲ್ಲಾಗಿ ಗಮನಿಸ್ತಾ ಬರಬೇಕಾಗುತ್ತೆ. ಓಕೆ, ಅಂತಾರಾಷ್ಟ್ರೀಯ ಸೋಲಾರ್ ಒಕ್ಕೂಟ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರಿತೀವಿ. ಇದ್ರ ಮೇಲೆ ಪ್ರಶ್ನೆಯನ್ನು ನಿಮಗೆ ಕೇಳಲಾಗಿದೆ. ಇದ್ರ ಫುಲ್ ಫಾರ್ಮು ಸಹ PCಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ, ಅದನ್ನು ಸಹ ನೀವು ಬರೆದಿಟ್ಕೊಂಡಿರಬೇಕಾಗುತ್ತೆ. ಓಕೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ನೋಡ್ತಾ ಬರೋಣ. ಇತ್ತೀಚೆಗೆ ಮೋಲ್ಡಾವೋ ಎಂಬ ದೇಶವು ಈ ಒಕ್ಕೂಟವನ್ನು ಸೇರಿದೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನಂತರ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಪರಿಕಲ್ಪನೆಯನ್ನು 1997 ರಿಯೋ ಡಿ ಜನೈರೋ ಶೃಂಗಸಭೆಯಲ್ಲಿ, ಇಲ್ಲಿ ಸಂಘ ಆಗಿದೆ, ಅದು ಶೃಂಗಸಭೆಯಲ್ಲಿ ಅನಾವರಣಗೊಳಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ನಂತರ ಅರ್ಮೇನಿಯಾ ದೇಶವು ಈ ಒಕ್ಕೂಟವನ್ನು ಸೇರಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಮೇಲಿನ ಯಾವುದು ಅಲ್ಲ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಲ್ಮೋಸ್ಟ್ ಈ ಥರ ಪ್ರಶ್ನೆ ಕೇಳಿದಾಗ ಈ ಆಪ್ಷನ್ ಇರೋದಿಲ್ಲ, ಅದು ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸಬೇಕಾಗುತ್ತೆ. ತುಂಬ ರೇರು, 10 ಕ್ವಶನ್ ಈ ಥರ ಕೇಳಿದರೆ ಅಲ್ಲಿ 8 ಕ್ವಶನ್ ಈ ಆಪ್ಷನ್ ಇರೋದಿಲ್ಲ. ಈ 3ರಲ್ಲಿ ಯಾವುದಾದ್ರೂ ಒಂದು ರಾಂಗ್ ಕೊಟ್ಟಿರ್ತಾರೆ, ಅದನ್ನು ಸಹ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಹಾಗಾದರೆ ನೋಡ್ತಾ ಬರೋಣ. ISA ಅಂತ ಬಂದಾಗ ನೀವು ಕಂಪಲ್ಸರಿ ಸಬ್ಜೆಕ್ಟಲ್ಲಿ ISA ಇನ್ಕ್ಲೂಡ್ ಮಾಡ್ಕೋಬೇಕು. ಯಾಕಂದರೆ ಸೌರಶಕ್ತಿ ಅಂತ ಬಂದಾಗ ಪ್ರತಿ ಸಲ ಎಕ್ಸಾಮಲ್ಲಿ ಕೇಳ್ತಾನೆ, ಅತಿ ದೊಡ್ಡ ಭಾರತದಲ್ಲಿ ಇರುವಂತಹ ಅತಿ ದೊಡ್ಡ ಸೌರ ವಿದ್ಯುತ್ ಎಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ ಅಂತೆಲ್ಲ ನಿಮಗೆಲ್ಲ ಪ್ರಶ್ನೆ ಕೇಳ್ತಾನೆ. ರಾಜಸ್ಥಾನದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿದೆ, ಅದನ್ನು ಸಹ ಪ್ರಶ್ನೆಯನ್ನು ಕೇಳ್ತಾನೆ. ಕರ್ನಾಟಕದಲ್ಲಿ ಮುಂಚೆ ಏಷ್ಯಾದ ಅತಿ ದೊಡ್ಡವಾಗಿ ನಮಗೆ ಪಾಗೋಡದಲ್ಲಿ ಏನು ಈ ಶಕ್ತಿ ಸ್ಥಳ ಅಂತ ಬರುತ್ತೆ ಅಲ್ಲಿ. ಓಕೆ, ಇದು ತುಂಬ ಅವಾಗ ಅಲ್ಟಿಮೇಟ್ ಪ್ರಶ್ನೆ ಆಗಿತ್ತು, ಯಾವಾಗಲೂ ಶಕ್ತಿ ಸ್ಥಳ. ಓಕೆ, ಪಾಗೋಡದಲ್ಲಿ, ನಮಗೆ ತುಮಕೂರು ಜಿಲ್ಲೆಯ ಪಾಗೋಡದಲ್ಲಿ ಕರ್ನಾಟಕದ ಅತಿ ದೊಡ್ಡ ಒಂದು ಸೋಲಾರ್ ಪಾರ್ಕ್ ಇದೆ ಸ್ನೇಹಿತರೆ, ಅದನ್ನು ಶಕ್ತಿ ಸ್ಥಳ ಎಂಬ ಅಂತ ಕರೀತಾರೆ. ಅದು ಪಾಗೋಡದಲ್ಲಿದೆ, ನೆನಪಲ್ಲಿ ಇಟ್ಕೋಬೇಕು. ಇನ್ನು ಭಾರತದಲ್ಲಿ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಭಾಂಡ್ಲಾ. ಓಕೆ, ಭಾಂಡ್ಲಾ ಸುದ್ದಿಯಲ್ಲಿದೆ, ಇದು ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ಇನ್ನು ಪ್ರಪಂಚದಲ್ಲಿ ಪ್ರಶ್ನೆ ಕೇಳ್ತಾನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಸೋಲಾರ್ ಎನರ್ಜಿಯನ್ನು ತಯಾರಿ ಮಾಡುವಂತಹ ದೇಶ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಇದು ಯಾವಾಗಲೂ ಡೇಟಾ ಸ್ವಲ್ಪ ಚೇಂಜ್ ಆಗ್ತಿರುತ್ತೆ, ನೀವು ಎಕ್ಸಾಮ್ ಬಿಫೋರ್ ಇದನ್ನು ಸುದ್ದಿಯಲ್ಲಿದ್ದರೆ ನೋಡ್ಕೊಳ್ತಾ ಬರಬೇಕು. ಪ್ರೆಸೆಂಟು ಚೀನಾ ದೇಶ ಅತಿ ಹೆಚ್ಚು ಸೋಲಾರ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಂಥ ಪ್ರಶ್ನೆಗಳು ಪದೇ ಚೇಂಜ್ ಆಗ್ತಾ ಇರುತ್ತೆ ಉತ್ತರಗಳು. ಹಾಗಾಗಿ ಅವನ್ನ ಎಕ್ಸಾಮ್ ಬಿಫೋರ್ 15 ಡೇಸ್ ಮುಂಚೆನೇ ನೀವು ಇದನ್ನು ಅಪ್ಡೇಟ್ ಆಗ್ತಾ ಬರಬೇಕು. ಯಾವುದು ಸೋಲಾರ್ ಎನರ್ಜಿ ಅತಿ ಹೆಚ್ಚಾಗಿ ಎಲ್ಲಿದೆ, ವಿಂಡ್ ಎನರ್ಜಿ ಅತಿ ಹೆಚ್ಚಾಗಿ ಯಾವ ದೇಶ ಪ್ರೊಡ್ಯೂಸ್ ಮಾಡ್ತಿದೆ, ಇವೆಲ್ಲನೂ ಸಹ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. GK ಥರ, ಸ್ಟ್ಯಾಟಿಕ್ GK ಥರ ನೆನಪಲ್ಲಿರಬೇಕು. ಓಕೆ, ನಂತರ ISA ಅಂತ ಬಂದಾಗ ಇಷ್ಟು ಮಾಹಿತಿ ತಿಳ್ಕೊಂಡ್ರಿ, ಅದು ನಮಗೆ ಶಕ್ತಿ ಸ್ಥಳ ಇವೆಲ್ಲ ಓದ್ಕೊಂಡ್ರಿ, ಇವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಲ್ಲಿರಬೇಕು. ಇನ್ನು ISA ಸ್ಥಾಪನೆ ಆದಂತಹ ವರ್ಷ ಬಂದು 2015ರಲ್ಲಿ ಇದು ಸ್ಥಾಪನೆ ಆಗಿರ್ತದೆ ಸ್ನೇಹಿತರೆ. ನಂತರ 2016ರಲ್ಲಿ ಇದನ್ನು ಕೇಂದ್ರ ಕಚೇರಿಯನ್ನು ತೆಗಿತಾರೆ. ಯಾರು? ನಮ್ಮ ನರೇಂದ್ರ ಮೋದಿ ಅವರು ಇದನ್ನು ಕೇಂದ್ರ ಕಚೇರಿಯನ್ನು ಅವರ ಒಂದು ಟರ್ಮ್ನಲ್ಲಿ ಶುರು ಮಾಡ್ತಾರೆ. ಎಲ್ಲಿ ಅಂದರೆ ಗುರುಗ್ರಾಮ. ಎಲ್ಲಿದೆ ಗುರುಗ್ರಾಮ? ಭಾರತದಲ್ಲಿ ಹರಿಯಾಣದಲ್ಲಿರುವಂತಹ ಗುರುಗ್ರಾಮದಲ್ಲಿ ISA ಕೇಂದ್ರ ಕಚೇರಿಯಲ್ಲಿದೆ ನೋಡಿ, ಇದು ಗಮನಿಸಬೇಕು. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂದರೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕೇಂದ್ರ ಕಚೇರಿ ನಮ್ಮ ಭಾರತದಲ್ಲಿದೆ, ಅದು ಗುರುಗ್ರಾಮ, ಹರಿಯಾಣದ ಗುರುಗ್ರಾಮದಲ್ಲಿದೆ. 2016ರಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಶುರು ಮಾಡಲಾಯಿತು. 2015ರಲ್ಲಿ ಇದು ಸ್ಥಾಪನೆ ಆಗ್ತಾ ಬಂತು. ಹಾಗಾದರೆ ಇಲ್ಲಿ ನೋಡ್ತಾ ಬರೋಣ. ಓಕೆ, 2015ರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಿದೆ ISA. ಹಾಗಾದರೆ ಎರಡನೇ ಸ್ಟೇಟ್ಮೆಂಟ್ ನೋಡಿ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಪರಿಕಲ್ಪನೆಯನ್ನು 1997 ರಿಯೋ ಡಿ ಜನೈರೋ ಶೃಂಗಸಭೆಯಲ್ಲಿ ಅನಾವರಣಗೊಳಿಸಲಾಯಿತಾ ಅಂತ ಕೇಳಿದ್ದಾನೆ. ಸೊ 2015ರಲ್ಲಿ ಸ್ಥಾಪನೆ ಆದರೆ 92 ಹೇಗೆ ಬರುತ್ತೆ ಹೇಳಿ? ಬರೋದಿಲ್ಲ. ಈ ಸ್ಟೇಟ್ಮೆಂಟು ರಾಂಗ್ ಆಗಿರ್ತದೆ ಸ್ನೇಹಿತರೆ. ಹಾಗಾಗಿ B ಉತ್ತರ ಆಗಿರುತ್ತೆ, ಇಲ್ಲಿ ಇದು ತಪ್ಪಾಗಿದೆ. ಇನ್ನು ಇತ್ತೀಚೆಗೆ ಯಾಕೆ ಇದನ್ನು ಕೇಳಿದರೆ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಅಂತ ಕೇಳಿದರೆ, ಇತ್ತೀಚೆಗೆ ಈ ಪ್ಲೇಸ್ ಇದೆಯಲ್ಲ, ಇದು
ಮಾಲ್ಡೇವೋ. ಓಕೆ, ಮಾಲ್ಡೇವೋ ಅನ್ನೋದು ನಮಗೆ ಇತ್ತೀಚೆಗೆ ಜನವರಿಯಲ್ಲಿ ಇದು ಸೇರ್ಪಡೆಯಾಗಿದೆ ಯಾವುದನ್ನು, ISAನ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಈ ಅರ್ಮೇನಿಯಾ ಇದೆ ನೋಡಿ, ಅರ್ಮೇನಿಯಾ. ಓಕೆ, ಅರ್ಮೇನಿಯಾ ನಮಗೆ ಲಾಸ್ಟ್ 2024 ಅಕ್ಟೋಬರ್ ತಿಂಗಳಲ್ಲಿ ಸಹ ಇದು ಈ ಒಂದು ISA ಅಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಒಕ್ಕೂಟವನ್ನು ಸೇರಿದೆ ಸ್ನೇಹಿತರೆ. ಹಾಗಾಗಿ ಇವೆರಡೂ ದೇಶಗಳನ್ನು ನೀವು ನೆನಪಲ್ಲಿಟ್ಕೊಂಡಿರಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಈ ಒಂದು ಶೃಂಗಸಭೆಯಲ್ಲಿ ಅನಾವರಣಗೊಳಿಸಲಿಲ್ಲ, ಇದು ಯಾವ ಒಂದು ಇದರಲ್ಲಿ ಅನಾವರಣಗೊಳಿಸಿದ್ರು ಅಂತಲೂ ಸಹ ಪ್ರಶ್ನೆ ಕೇಳ್ತಾರೆ. 2015 ಪ್ಯಾರಿಸ್ ಒಪ್ಪಂದ, ಎಲ್ಲರೂ ಸಹ ಗೊತ್ತಿದ್ದು ನೆನಪಿರಬೇಕು. ಪ್ಯಾರಿಸ್ ಒಪ್ಪಂದದ ಬಗ್ಗೆ ಯಾವಾಗಲೂ ಪ್ರಶ್ನೆ ಕೇಳ್ತಿದ್ರು, ಎಷ್ಟರಲ್ಲಿ ಪ್ಯಾರಿಸ್ ಒಪ್ಪಂದ ಆಯಿತು ಅಂತ ಪ್ರಶ್ನೆ ಕೇಳ್ತಾನೆ. 2015 ಆವಾಗಲೇ ಆಗೋದು ನಮಗೆ COP21. ಓಕೆ, COP21 ಅಂತ ಕರಿತೀವಿ. ಇದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಸಮ್ಮೇಳನಗಳಾಗಿರ್ತವೆ. ಯಾವಾಗಲೂ ಕೇಳ್ತಾನೆ COP ಅಂತ ಬಂದಾಗ ಯಾವ ಸಭೆ ಎಷ್ಟರಲ್ಲಿ ಜರುಗಿತು, ಇತ್ತೀಚೆಗೆ COP28 ಎಲ್ಲಿ ಜರುಗಿತು, COP29 ಎಲ್ಲಿ ಸಭೆಯನ್ನು ಜರುಗಿತು ಅನ್ನೋದು ಸಹ ಎಕ್ಸಾಮಲ್ಲಿ ಪದೇ ಪದೇ ಪ್ರಶ್ನೆಗಳನ್ನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಈ ಒಂದು ISA ಅಂತ ಬಂದಾಗ ನಮಗೆ 2015 ಪ್ಯಾರಿಸ್ ಒಪ್ಪಂದದ ಮೂಲಕ ಆ COP21 ಸಮಯದಲ್ಲಿ ಅನಾವರಣಗೊಳಿಸಲಾಗಿರ್ತದೆ. ಹಾಗಾಗಿ ಇದು ಸ್ಟೇಟ್ಮೆಂಟು ರಾಂಗ್ ಆಗಿರುತ್ತೆ. ಈ ಸ್ಟೇಟ್ಮೆಂಟ್ ಸರಿಯಾಗಿರುತ್ತೆ, ಈ ಸ್ಟೇಟ್ಮೆಂಟು ರಾಂಗ್ ಆಗಿರುತ್ತೆ ಅನ್ನೋದನ್ನ ನೀವು ಗುರುಸ್ತಾ ಬರಬೇಕು. ಇಷ್ಟೇ ನೋಡಿ, ಡೆಪ್ತ್ ನಾಲೆಜನ್ನು ನೀವು ತಿಳ್ಕೊಂಡಿದ್ದಲ್ಲಿ ISA ಅಂತ ಬಂದಾಗ ನೋಡಿ, ಇದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ನಾವು ಪ್ರಶ್ನೆ ಟಚ್ ಮಾಡೋಕ್ಕೆ ಹೋಗ್ಬೇಕು. ಎಲ್ಲನೂ ಓದಿರ್ತೀನಿ, ಅದ್ರ ಬಗ್ಗೆ GK ಪುಸ್ತಕಗಳಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಎಲ್ಲನೂ ಓದಿರ್ತೀನಿ ಅನ್ನೋದಾದರೆ ಈ ಪ್ರಶ್ನೆನ ನಾವು ಟಚ್ ಮಾಡೋಕ್ಕೆ ಹೋಗ್ಬೇಕು. ಹೌದು, ಓದಿದ್ದೀನಿ ಅಪ್ಪ, ಕರೆಂಟ್ ಅಫೇರ್ಸ್ ನೋಡೋಣ ಏನು ಕೇಳಿದರೆ ಅಂತ ಗಮನಿಸಬೇಕಾಗುತ್ತೆ. ಸೌರ ಒಕ್ಕೂಟ ಅಂತ ಬಂದಾಗ ಎಷ್ಟು ಸ್ಥಾಪನೆ ಆಯಿತು, ಕೇಂದ್ರ ಕಚೇರಿ ಎಲ್ಲಿದೆ, ಅದರದ್ದು ಮತ್ತು ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ನಾವು ಸೌರವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಯಾವ ಒಂದು ಒಪ್ಪಂದದ ಮೂಲಕ ಅದು ಒಂದು ಟ್ರಿಟಿ ಮೂಲಕ ಜಾರಿಗೆ ಬಂತು ಅಂತಲೂ ಸಹ ಪ್ರಶ್ನೆ ಕೇಳ್ತಾನೆ. ಆಗಿದ್ದಲ್ಲಿ ಈಸಿಯಾಗಿ ಆಪ್ಷನ್ಗಳನ್ನು ನೀವು ಎಲಿಮಿನೇಟ್ ಮಾಡ್ತಾ ಬರ್ಬೋದು. ಇನ್ನು ಕರೆಂಟ್ ಅಫೇರ್ಸ್ ಮಾಲ್ಡೇವೋ ಅಂತ ಓದಿರ್ತೀರಾ, ಅರ್ಮೇನಿಯಾ ಅಂತ ನೀವು ಆಲ್ರೆಡಿ ಕರೆಂಟ್ ಅಫೇರ್ಸನ್ನು ಓದಿದರೆ ನೆನಪಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಈ ರೀತಿ ಆಪ್ಷನ್ಗಳನ್ನು ನೀವು ಎಲಿಮಿನೇಟ್ ಮಾಡ್ತಾ ಬರಬೇಕಾಗುತ್ತೆ. ಓಕೆ, ಇಷ್ಟು ಸಹ ಇವತ್ತಿನ ಡೇ ಟು ಕರೆಂಟ್ ಅಫೇರ್ಸ್ ಆಯಿತು ನೋಡಿ. ಈಗ ನಿಮಗೆ ನಾನು ಹೇಳಿರುವಂತಹ ಪ್ರಶ್ನೆಗಳು ಎಕ್ಸ್ಪ್ಲೇಷನ್ನು ಕಷ್ಟ ಆಗ್ಬೋದು, ಅದು ಒಪ್ಕೊಳ್ತೀನಿ. ಫ್ರೆಷರ್ಸಿಗಂತೂ ತುಂಬಾ ಕಷ್ಟ ಆಗ್ತಿರುತ್ತೆ. ಬಟ್ ಅದೇ ಹೋಗ್ತಾ ನೀವು ಸ್ಟಾರ್ಟಿಂಗೇ ಕಷ್ಟದಲ್ಲಿ ಓದಿದರೆ ನಿಮಗೆ ಬೇರೆ ಎಕ್ಸಾಮ್ಗಳಲ್ಲಿ ಕರೆಂಟ್ ಅಫೇರ್ಸ್ ಓದುವಂಥದ್ದು ತುಂಬ ಸುಲಭ ಆಗ್ತಾ ಬರ್ತದೆ ಸ್ನೇಹಿತರೆ. ನೀವು ಜಸ್ಟ್ ಕೇವಲ ಒನ್ ಲೈನರನ್ನು ಓದ್ಕೊಳ್ತಾ ಹೋದರೆ ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾಗ ಕಷ್ಟ ಆಗುತ್ತೆ. ಅದೇ ನೀವು ಸ್ಟೇಟ್ಮೆಂಟ್ ಮೂಲಕನೇ ಈಗಿಂದನೇ ಡೆಪ್ತ್ ನಾಲೆಜನ್ನು ಬಳಸ್ಕೊಳ್ತಾ ಇದ್ದರೆ ಒನ್ ಲೈನರ್ ನಿಮಗೆ ಮ್ಯಾಟರೇ ಆಗೋದಿಲ್ಲ. ವಿತಿನ್ 1 ಸೆಕೆಂಡಲ್ಲೇ ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡ್ತಾ ಬರ್ತೀರಾ. 4 ಆಪ್ಷನಲ್ಲಿ ಈ ಆಪ್ಷನ್ ಅಲ್ಲ, ಈ ಆಪ್ಷನ್ ಅಲ್ಲ, ಎಸ್ ಈ ಆಪ್ಷನ್ ಇರ್ಬೋದು, ಈ ಆಪ್ಷನ್ ಅಲ್ಲ ಅಂತ ಈಸಿಯಾಗಿ ಚೂಸ್ ಮಾಡ್ತಾ ಬರ್ತೀರಾ. ಯಾವುದು ಚೂಸ್ ಮಾಡೋಕ್ಕೆ ಯಾವ ರೀತಿ ಬರಬೇಕಂದ್ರೆ ನೀವು ಡೆಪ್ತ್ ನಾಲೆಡ್ಜ್ ಕರೆಂಟ್ ಅಫೇರ್ಸನ್ನು ಅದನ್ನು ಸಬ್ಜೆಕ್ಟ್ಗಳಿಗೆ ಲಿಂಕ್ ಮಾಡ್ತಾ ಬರಬೇಕಾಗುತ್ತೆ. ಇವತ್ತು ಸಾಗರಮಾಲ ಅಂತ ಜಲಮಾರ್ಗ ಅಂತ ಬಂದಾಗ ನೀವು ಜಲಮಾರ್ಗ ನ್ಯೂಸಲ್ಲಿ ಇತ್ತಂದರೆ ಎಲ್ಲ ಜಲಮಾರ್ಗಗಳನ್ನು ಓದ್ಕೋಬೇಕು. ಯಾವುದಾದ್ರೂ ಒಂದು ನದಿಗಳು ಬಂದರುಗಳಿಗೆ ಸಂಬಂಧಪಟ್ಟಂಥ ಯೋಜನೆಗಳು ಜಾರಿಗೆ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಹಳೆ ಯೋಜನೆಗಳಿಗೆ ಹೇಳಿದೆ, ಸಾಗರಮಾಲ ಯೋಜನೆ ಅಂತ ಹೇಳಿದೆ, ಮತ್ತು ಜಲ ವಿವಾಹಕ ಯೋಜನೆ ಅಂತ ಹೇಳಿದೆ. ಇನ್ನು ಯಾವುದನ್ನ ಯೋಜನೆಗಳು ಹಿಂದೆ ಜಾರಿಗೆ ಬಂದಿದ್ವಾ ಅನ್ನೋದನ್ನ ನೋಡ್ಕೊಳ್ತಾ ಬರಬೇಕಾಗುತ್ತೆ. ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ. ಸೌರ ಶಕ್ತಿ ಅಂತ ಹೇಳಿದೆ, ಸೌರಶಕ್ತಿ ಅಂತ ಬಂದ ಸೌರಶಕ್ತಿ ಕೇಂದ್ರಗಳು ಭಾರತದಲ್ಲಿ ಅತಿ ಹೆಚ್ಚಾಗಿ ಫೇಮಸ್ ಆಗಿರೋವು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ನೋಡ್ಕೋಬೇಕಾಗುತ್ತೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸೋಲಾರ್ ಎನರ್ಜಿಯನ್ನು ಯಾರು ಜಾಸ್ತಿ ಇದು ಮಾಡ್ತಿದ್ರು ಅನ್ನೋದನ್ನ ನೀವು ನೋಡ್ತಾ ಬರಬೇಕಾಗುತ್ತೆ. ಅದಕ್ಕೆ ವಿಂಡ್ ಎನರ್ಜಿಯನ್ನು, ಜಿಯೋಥರ್ಮಲ್ ಎನರ್ಜಿಯನ್ನು ಎಲ್ಲನೂ ಸಹ ಕನೆಕ್ಟ್ ಮಾಡ್ಕೊಳ್ತಾ ಓದ್ತಾ ಬರಬೇಕಾಗುತ್ತೆ. ಈ ರೀತಿ ಒಂದು ಸಬ್ಜೆಕ್ಟ್ ನೀವು ಓಲ್ಡ್ ಇತ್ತಂದರೆ ಕರೆಂಟ್ ಅಫೇರ್ಸ್ ಚೆನ್ನಾಗಿ ಓದ್ಬಿಟ್ರೆ ನಿಮಗೆ ಆ ಕ್ವಶನ್ ಯಾವ ರೀತಿ ಆದರೂ ಕೇಳಿ ಈಸಿಯಾಗಿ ಉತ್ತರಿಸ್ತಾ ಬರ್ತೀರಾ. ಆ ರೀತಿ ಸಬ್ಜೆಕ್ಟನ್ನು ಸಹ ನೀವು ಸ್ವಲ್ಪ ಪರ್ಫೆಕ್ಟ್ ಆಗಿರಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ಡೇ 2ನ ಕರೆಂಟ್ ಅಫೇರ್ಸ್ ಆಗುತ್ತೆ. ಇನ್ನು ತುಂಬ ಅಭ್ಯರ್ಥಿಗಳು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರಿ, ನಮಗೆ ತುಂಬ ಚೆನ್ನಾಗಿದೆ ಸರ್ ಅಂತೆಲ್ಲ. ಓಕೆ, ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ ಸ್ನೇಹಿತರೆ. ಇನ್ನೂ ಸಹ ನೀವು ಚೆನ್ನಾಗಿ ಓದಬೇಕಾಗುತ್ತೆ, ಯಾಕಂದರೆ ಇನ್ನೂ ಹೋಗ್ತಾ ಡೆಪ್ತ್ ಪ್ರಶ್ನೆಗಳನ್ನು ಸಹ ಕೇಳ್ತಾ ಬರ್ತೀನಿ. ಇನ್ನು ಒನ್ ಲೈನರ್ ಅಂತ ಬಂದಾಗ ದಯವಿಟ್ಟು ಯಾರು ಎಕ್ಸ್ಪೆಕ್ಟ್ ಮಾಡಬೇಡಿ. ಒನ್ ಲೈನರನ್ನು ಕಂಪ್ಲೀಟ್ ನಾನು ಟೆಲಿಗ್ರಾಮಲ್ಲಿ 5 ಪ್ರಶ್ನೆಗಳನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಅಲ್ಲಿ ಒನ್ ಲೈನರ್ ಅವನ್ನಷ್ಟೇ ಓದ್ಕೊಂಡಿದ್ರೆ ಸಾಕು. ಇಲ್ಲಿ ನಾವು ವೀಡಿಯೋದಲ್ಲಿ ನಾವು ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ತಾ ಬರೋಣ. ಓಕೆ, ತುಂಬ ಸುಲಭವಾಗಿ ತೊಗೊಳ್ತಾ ಬರೋಣ. ಒನ್ ಲೈನರಲ್ಲಿ ನಾನು ಹಾಕುವಂಥ ಟೆಲಿಗ್ರಾಮಲ್ಲಿ ಅಲ್ಲೂ ಮಿಸ್ ಆಗಬಾರ್ದು. ಸ್ಟೇಟ್ಮೆಂಟ್ ಪ್ರಶ್ನೆಗಳು ನಾನು ಯೂಟ್ಯೂಬಲ್ಲಿ ಹಾಕೋದು ಇಲ್ಲೂ ಸಹ ಯಾವುದು ಪ್ರಶ್ನೆಗಳು ಮಿಸ್ ಆಗಬಾರ್ದು. ಆ ರೀತಿ ನಿಮಗೆ ಕ್ಲಾಸಸ್ಗಳನ್ನು ಸಬ್ಜೆಕ್ಟ್ ವೈಸು ಮಾಡ್ಕೊಳ್ತಾ ಬರ್ತೀನಿ. ಇವಾಗ ಭೂಗೋಳದ ಬಗ್ಗೆ ಹೇಳ್ತಿದ್ದೀನಿ. ಭೂಗೋಳ ಕಂಪ್ಲೀಟ್ ಆದಮೇಲೆ ಇತಿಹಾಸ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕರೆಂಟ್ ಅಫೇರ್ಸ್ ಇದ್ದಾವೆ ಎಲ್ಲನೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ ಪುನೀತ್ ರಾಜ್.